we have studied about the definition of estimation. So what is the estimation? Estimation is a art of finding the probable cost of an article or a part before manufacturing. So that is the estimation, right? And also we have seen the importance of the estimation. What is the importance of estimation? So from the estimation we can understand so how much cost, ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಬೇಸ್ಡ್ ಆನ್ ದಟ್ ಇಟ್ ಈಸ್ ಈಸಿ ಫಾರ್ ಅಸ್ ಟು ಫಿಲ್ ಅಪ್ ದಿ ಟೆಂಡರ್ಸ್. ಏನ್ ಟೆಂಡರ್ಸ್ ಫಿಲ್ ಅಪ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ದಟ್ ಈಸ್ ದಿ ಇಂಪಾರ್ಟೆನ್ಸ್. ಅಂಡ್ ಒನ್ ಮೋರ್ ಇಂಪಾರ್ಟೆನ್ಸ್, ಫ್ರಮ್ ದ ಎಸ್ಟಿಮೇಶನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ underestimation is also dangerous and overestimation is also dangerous. If you underestimate, you will be under loss. If you overestimate, you will not get the work. So adike we have to estimate, optimize ಮಾಡಿ ಕರೆಕ್ಟ್ ಆಗಿ ಎಸ್ಟಿಮೇಷನ್ ಮಾಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಎಸ್ಟಿಮೇಷನ್. ದಟ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ಎಸ್ಟಿಮೇಷನ್. ಅಂಡ್ ನಾಟ್ ಓನ್ಲಿ ದಟ್, ಸೊ ಫ್ರಮ್ ದ ಎಸ್ಟಿಮೇಷನ್ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಫ್ರಮ್ ದ ಎಸ್ಟಿಮೇಷನ್ ಅಂತಂದ್ರೆ, if any customer is given a particular product for manufacturing, so for a particular rate, so ಆ ಕೊಟ್ಟಂತ ರೇಟ್ ಅಲ್ಲಿ ನಾವು ಮಾಡಕ್ ಆಗುತ್ತೋ ಇಲ್ವೋ ಅನ್ನೋದು ನೀವು ಎಸ್ಟಿಮೇಷನ್ ಇಂದ ಗೊತ್ತಾಗುತ್ತೆ. ಸೊ ಫ್ರಮ್ ದ ಎಸ್ಟಿಮೇಷನ್ ಅದಾಗತ್ತಿಲ್ಲ ಅನ್ನೋದು ಅಷ್ಟೇ ಅಲ್ಲ, ಯು ಕ್ಯಾನ್ ಚೇಂಜ್ ದ ಡಿಸೈನ್ ಪ್ರಾಸೆಸ್, ಆರ್ ಯು ಕ್ಯಾನ್ ಚೇಂಜ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್, ಆರ್ ಯು ಕ್ಯಾನ್ ಚೇಂಜ್ ದಿ ಮಟೀರಿಯಲ್ಸ್ ಆಲ್ಸೋ ಬೇಸ್ಡ್ ಆನ್ ದ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ. ಸೊ ಇದೆಲ್ಲನೂ ನಮ್ಗೆ ಗೊತ್ತಾಗಬೇಕಂತಂದ್ರೆ ವಿ ನೀಡ್ ಟು ಡೂ ಕರೆಕ್ಟ್ಲಿ ದ ಎಸ್ಟಿಮೇಷನ್ ಅನ್ನ ಕರೆಕ್ಟ್ ಆಗಿ ನಾವು ಮಾಡ್ಬೇಕಾಗತ್ತೆ, ರೈಟ್? ಸೊ ದೆನ್ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್, ಟು ಗೆಟ್ ಐಡಿಯಾ ಅಬೌಟ್ ದ ಎಸ್ಟಿಮೇಷನ್, ಸೊ I am going to briefly explain how the design process takes place. Of course, this is not there for your syllabus, but I'll explain briefly how the design process takes place, how the manufacturing process takes place, how the each and every departments in the organization or in the company interdependent to each other. So ಒಂದು ಕಂಪನಿಯಲ್ಲಿ ಎಷ್ಟೋ ಡಿಪಾರ್ಟ್ಮೆಂಟ್ಸ್ ಗಳು ಇರ್ತವೆ, ಎಲ್ಲಾ ಡಿಪಾರ್ಟ್ಮೆಂಟ್ ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ no department will work independently. ಇಂಡಿಪೆಂಡೆಂಟ್ ಆಗಿ ಯಾವುದೇ ಡಿಪಾರ್ಟ್ಮೆಂಟ್ ವರ್ಕ್ ಮಾಡೋದಿಲ್ಲ. ಸೊ ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ಸ್ ಡಿಪೆಂಡ್ಸ್ ಒನ್ ಅನದರ್. ಅದು ಹೆಂಗ್ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ಐ ವಿಲ್ ಶೋ ಯು ಒನ್ ಫ್ಲೋ ಚಾರ್ಟ್ ಹಿಯರ್. ಸೊ ದಿಸ್ ಈಸ್ ದಿ ಇಂಜಿನಿಯರಿಂಗ್ ಡಿಸೈನ್ ಪ್ರಾಸೆಸ್. ಐ ಥಿಂಕ್ ಇದು ಕಾಣಿಸುತ್ತೆ ಅನ್ಕೋತೀನಿ ನಾನು. Okay, so this is the engineering design process. The first step in the design process is to identify the problem. So what do you mean by to identifying the problem? What do you mean by identifying the problem? Means if any existing product is there, you take the example of pen only. ನೀವು ಪೆನ್ ನಿಮ್ಮ ಹತ್ರ ಇದ್ದಾಗ ನಾವು ರೈಟೋಮೀಟರ್ ಪೆನ್ ಅನ್ನು ಎಷ್ಟೋ ಜನ ನೋಡಿದೀವಿ. ರೈಟೋಮೀಟರ್ ಪೆನ್ ಈಸ್ ಗುಡ್ ಇನ್ ರೈಟಿಂಗ್, ಬಟ್ ಯಾವಾಗ ನೀವು ಅದನ್ನ ಓಪನ್ ಮಾಡಕ್ ಇದು ಮಾಡಕ್ ಹೋಗ್ತಿರಲ್ಲ, ಅದು ಕಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು ಅನ್ಕೋತೀನಿ. ರೈಟೋಮೀಟರ್ ಪೆನ್ ಯಾರು ಯೂಸ್ ಮಾಡ್ತಿರೋ ಗೊತ್ತಾಗುತ್ತೆ. ಎಲ್ಲಿ ಆ ಥ್ರೆಡ್ ಇರುತ್ತಲ್ಲ, ಥ್ರೆಡ್ ಅಲ್ಲೇ ಕಟ್ ಆಗುತ್ತೆ ರೈಟೋಮೀಟರ್ ಪೆನ್. ದಟ್ ಈಸ್ ದ ಪ್ರಾಬ್ಲಮ್ ಆಫ್ ದಟ್ ಪೆನ್. ಹೌದಿಲ್ಲ? ನೋಡ್ರಿ, ಎಷ್ಟೋ ಜನ ನೋಡ್ರಿ ರೈಟೋಮೀಟರ್ ಪೆನ್ ಅಲ್ಲಿ ಕಟ್ ಆಗುತ್ತೆ. ಸೊ ಅದೇನಾಗುತ್ತಲ್ಲ, ದಟ್ ಈಸ್ ದ ಪ್ರಾಬ್ಲಮ್. ದಟ್ ಈಸ್ ದ ಪ್ರಾಬ್ಲಮ್ ಫೇಸ್ಡ್ ಬೈ ದಿ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಆರ್ ಕಸ್ಟಮರ್ಸ್. ದ ಸ್ಟೂಡೆಂಟ್ಸ್ ಆ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಎಷ್ಟೋ ಜನ ನೀವು ಎನಿ ಪ್ರಾಡಕ್ಟ್ ಅನ್ನು ತಗೊಂಡಾದ್ಮೇಲೆ ಸಮ್ ಕಂಪನೀಸ್ ದೇ ವಿಲ್ ಕಲೆಕ್ಟ್ ಫೀಡ್ಬ್ಯಾಕ್ ಫ್ರಮ್ ಯು. ಎಷ್ಟೋ ಕಂಪನಿಗಳು ಆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿ ಆದ್ಮೇಲೆ ಆ ಕಸ್ಟಮರ್ ಕಡೆಯಿಂದ ಫೀಡ್ಬ್ಯಾಕ್ಸ್ ಅನ್ನ ತಗೊಳುತ್ತೆ. ಸೊ ನಾವು ಕೊಟ್ಟಂತ ಪ್ರಾಡಕ್ಟ್ ಹೇಗಿದೆ, ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ ಇಲ್ವೋ, ಇಫ್ ಯು ನೀಡ್ ಎನಿ ಚೇಂಜಸ್ ಇನ್ ಇಟ್, ಇದು ಎಲ್ಲಾನು ಏನ್ ಮಾಡ್ತಾರೆ, ಫೀಡ್ಬ್ಯಾಕ್ ತಗೋತಾರೆ ಕಂಪನಿಯವರು. ವೈ ದೇ ಆರ್ ಟೇಕಿಂಗ್ ದ ಫೀಡ್ಬ್ಯಾಕ್? ಯಾಕೆ ಫೀಡ್ಬ್ಯಾಕ್ ತಗೋತಾರೆ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ಬೇಕಾದಾಗ ಆ ಪ್ರಾಡಕ್ಟ್ ಅಲ್ಲಿ ಏನ್ ಎರರ್ ಇದೆಯೋ, ಆರ್ ಯಾವ್ದು ಒಂದು ಫೀಚರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ವೋ, ಸೊ ಅದನ್ನ ಅವ್ರು ಏನ್ ಮಾಡಕ್ಕಾಗುತ್ತೆ ಅಂದ್ರೆ ದಿ ನೀಡ್ ಟು ಚೇಂಜ್ ಇಟ್ ಇನ್ ದ ನೆಕ್ಸ್ಟ್ ಪ್ರಾಡಕ್ಟ್, ನೆಕ್ಸ್ಟ್ ವರ್ಷನ್ ಆಫ್ ದಿ ಪ್ರಾಡಕ್ಟ್. ಸೊ ಅದಕ್ಕೆ ಅವ್ರು ಫೀಡ್ಬ್ಯಾಕ್ ತಗೊಳ್ಳೋದು. ಎಷ್ಟೋ ಜನ ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಯು ಕ್ಯಾನ್ ಪರ್ಚೇಸ್ ಇಟ್ ಇನ್ ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ನ್ಯಾಪ್ಡೀಲ್, ಎಲ್ಲೋ ಒಂದ್ ಕಡೆ ಪರ್ಚೇಸ್ ಮಾಡಿದಾಗ ಅದು ಬಂದು ನಿಮ್ಗೆ ಡೆಲಿವರಿ ಆಯ್ತಂದ್ರೆ, ನಿಮಗೆ ಬಂದು ಅದು ಆ ಪ್ರಾಡಕ್ಟ್ ತಲುಪಿದಾಗ, then there is a one message pop-ups in your mailbox saying that you can give the star marks.
ಎಷ್ಟು ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀರಾ ಅನ್ನೋದನ್ನ ನೀವು ಅಲ್ಲಿ ಸ್ಟಾರ್ ಮಾರ್ಕ್ ಕೊಡಬೇಕು. ಅದ್ರ ಜೊತೆಯಲ್ಲಿ ಇಫ್ ಯು ವಿಶ್ ಯು ಕ್ಯಾನ್ ಪುಟ್ ದಿ ರಿವ್ಯೂಸ್ ಫಾರ್ ದಟ್ ಪ್ರಾಡಕ್ಟ್. ಸೊ ಇದು ಅರ್ಥ ನಿಮ್ಗೆ ಸೋ ಮೆನಿ ಪೀಪಲ್ ಹ್ಯಾವ್ ಕಮ್ ಅಕ್ರಾಸ್ ದಿಸ್ ಅಂತ ಅನ್ಕೋತೀನಿ ನಾನು ಅಲ್ವಾ. ಯಾವ್ದೋ ಒಂದು ಪ್ರಾಡಕ್ಟ್ ನ ಅಮೆಜಾನ್ ಅಲ್ಲಿ ಬುಕ್ ಮಾಡಿದಾಗ ನಿಮ್ಮ ಅದನ್ನ ಬಂದು ಮುಟ್ಟಿದಾಗ ಅದು ಬರುತ್ತೆ ನಿಮ್ಗೆ. ಅವಾಗ ಏನ್ ಮಾಡ್ಬೇಕಂದ್ರೆ ನೀವು ರಿವ್ಯೂಸ್ ಹಾಕ್ಬಹುದು. ಎಷ್ಟೋ ಜನ ರಿವ್ಯೂಸ್ ವಿತ್ ಫೋಟೋಸ್ ಹಾಕಿರ್ತಾರೆ. ನಾ ಈ ಪ್ರಾಡಕ್ಟ್ ಅನ್ನ ಬುಕ್ ಮಾಡಿದ್ದೀನಿ, ಅವ್ರು ಬೇರೆ ಪ್ರಾಡಕ್ಟ್ ನಮಗ್ ಬಂದು ಮುಟ್ಟಿಸಿದ್ದಾರೆ, ಮತ್ತೆ ಈ ಬಂದಂತ ಪ್ರಾಡಕ್ಟ್ ಡಿಫೆಕ್ಟ್ ಇದೆ, ಅದು ಪ್ಯಾಕೇಜ್ ಕಟ್ ಆಗಿತ್ತು. ಸೊ ದೀಸ್ ಆರ್ ಆಲ್ ದ ರಿವ್ಯೂಸ್, ದೇ ವಿಲ್ ಪುಟ್ ಇಟ್ ಬ್ಯಾಕ್ ಫಾರ್ ದಟ್ ಪ್ರಾಡಕ್ಟ್. ಸೊ ಇದರಿಂದ ಏನಾಗುತ್ತೆ, ಈ ತರ ಎಲ್ಲ ರಿವ್ಯೂಸ್ ಹಾಕೋದ್ರಿಂದ ಕಂಪ್ನಿಯವ್ರಿಗೆ ಗೊತ್ತಾಗತ್ತೆ ಸೊ ನಾವ್ ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ದಿಸ್ ಈಸ್ ವಾಟ್ ದೇ ಆರ್ ಐಡೆಂಟಿಫೈಯಿಂಗ್ ದ ಪ್ರಾಬ್ಲಮ್. ವಾಟ್ ಇಸ್ ದಿಸ್? ದಿಸ್ ಇಸ್ ದಿ ಐಡೆಂಟಿಫಿಕೇಶನ್ ಆಫ್ ದ ಪ್ರಾಬ್ಲಮ್. ಎಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲಿ ಫೇಲ್ ಆಗ್ತಾ ಇದೆ, ಎಲ್ಲಿ ನಮ್ ಪ್ರಾಡಕ್ಟ್ ಸೇಲ್ ಆಗ್ತಾ ಇಲ್ಲ, ಎಲ್ಲಿ ನಾವು ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನ ಅವರು ಈ ಫೀಡ್ಬ್ಯಾಕ್ ಇಂದ ತಗೋತಾರೆ. ಸೊ ದಟ್ ಈಸ್ ದ ಫೀಡ್ಬ್ಯಾಕ್. ಹೌ ವಿ ಆರ್ ಟೇಕಿಂಗ್ ದ ಫೀಡ್ಬ್ಯಾಕ್ ಫ್ರಮ್ ದ ಸ್ಟೂಡೆಂಟ್ಸ್ ಅಟ್ ದ ಮಿಡ್ ಸೆಮೆಸ್ಟರ್, ಅಟ್ ದ ಎಂಡ್ ಸೆಮೆಸ್ಟರ್ ನಾವೇನ್ ಫೀಡ್ಬ್ಯಾಕ್ ತಗೋತೀವಲ್ಲ ನಾವು, ಸೊ ಆ ಫೀಡ್ಬ್ಯಾಕ್ ಈಸ್ ದಿ ನಾಲೆಜ್ ಅಪ್ಡೇಟ್ ಫಾರ್ ಅಸ್. ನಮ್ಗೆ ಏನ್ ಫೀಡ್ಬ್ಯಾಕ್ ಕೊಡ್ತೀರಿ, ಸರ್ ನೀವು ನೋಟ್ಸ್ ಕೊಟ್ಟಿಲ್ಲ, ನೀವು ಇದ್ ಮಾಡಿಲ್ಲ, ಈ ತರ ನೀವು ಕರೆಕ್ಟ್ ಆಗಿ ಫಿಲ್ಅಪ್ ಮಾಡಿದ್ರೆ, ಸೊ ದಟ್ ಈಸ್ ಅ ಇಂಡಿಕೇಶನ್ ಫಾರ್ ಅಸ್. ನಮಗ್ ಗೊತ್ತಾಗುತ್ತೆ ನಾವೆಲ್ಲಿ ತಪ್ಪು ಮಾಡ್ತಾ ಇದೀವಿ, ಇನ್ನು ಏನ್ ಚೆನ್ನಾಗಿ ಕಲಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅಫ್ಕೋರ್ಸ್ ನೀವು ಏನೇನೋ ಕೊಡ್ತೀರಿ ಫೀಡ್ಬ್ಯಾಕ್, ದಟ್ ಈಸ್ ಡಿಫರೆಂಟ್ ಇಶ್ಯೂ. ನೀವು ಫೀಡ್ಬ್ಯಾಕ್ ಕೊಡೋ ಅಂದ್ರೆ ಎಲ್ಲಾನು ಫೈವ್ ಕೊಟ್ಕೋತ ಹೋಗ್ಬಿಡ್ತೀರಿ ಎಲ್ಲರಿಗೆ. ಬ್ಯಾಡ್ ಬಿಡಪ್ಪ, ಎಲ್ಲಿ ಸರ್ ಸುಮ್ನೆ ಮತ್ತೆ ಇಂಟರ್ನಲ್ ಮಾರ್ಕ್ಸ್ ಕೊಡಂಗಿಲ್ಲ ನಾವು ಹಂಗೆ ಅಂತ ಏನೋ ಮಾಡಿ ನೀವು ಕೊಟ್ಬಿಡಿ. ದಟ್ ಈಸ್ ನಾಟ್ ದ ಕರೆಕ್ಟ್. ಯು ಹ್ಯಾವ್ ಟು ಗಿವ್ ದ ಫೀಡ್ಬ್ಯಾಕ್ ಕರೆಕ್ಟ್ಲಿ. ಕರೆಕ್ಟ್ ಆಗಿ ಫೀಡ್ಬ್ಯಾಕ್ ಕೊಡ್ಬೇಕು. ಕೊಟ್ರೆ ಮಾತ್ರ ಏನಾಗುತ್ತೆ, ನಮಗೂ ಗೊತ್ತಾಗುತ್ತೆ ವೇರ್ ಸ್ಟಿಲ್ ಐ ನೀಡ್ ಇಂಪ್ರೂವ್ಮೆಂಟ್ಸ್. ಸೊ ಎಲ್ಲಿ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಸೇಮ್ ಥಿಂಗ್ ಇವನ್ ಫಾರ್ ದ ಕಂಪನೀಸ್ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ವೇರ್ ದೇ ನೀಡ್ ಟು ರೆಕ್ಟಿಫೈ ದೇರ್ ಫಾಲ್ಟ್ಸ್. ಸೊ ಎಲ್ಲಿ ಇನ್ನೂ ಮಾಡಿಫಿಕೇಶನ್ ಮಾಡಕ್ ಆಗುತ್ತೆ ಅನ್ನೋದನ್ನ ಗೊತ್ತಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಇನ್ ದ ಇಂಜಿನಿಯರಿಂಗ್ ಡಿಸೈನ್ ಪ್ರಾಸೆಸ್ ಅಲ್ಲಿ ಐಡೆಂಟಿಫೈ ದ ಪ್ರಾಬ್ಲಮ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ವಾಟ್ ಡಿಸೈನ್ ಪ್ರಾಬ್ಲಮ್ ಆರ್ ಯು ವರ್ಕಿಂಗ್ ಆನ್? ಸೊ ಯಾವ ಡಿಸೈನ್ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಿ, ಸೊ ಅದ್ರ ಮೇಲೆ ಏನೇನ್ ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನ ಫಸ್ಟ್ ಕಲೆಕ್ಟ್ ಮಾಡ್ಕೋಬೇಕು ನೀವು. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ದ ಇಂಜಿನಿಯರಿಂಗ್ ಡಿಸೈನ್ ಪ್ರಾಸೆಸ್. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಈಸ್ ಅಂಡರ್ಸ್ಟ್ಯಾಂಡ್. ಕಲೆಕ್ಟ್ ಮಾಡಿ ಆದ್ಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು ನೀವು. ಅಂಡರ್ಸ್ಟ್ಯಾಂಡ್ ಮೀನ್ಸ್ ಯು ನೀಡ್ ಟು ಕಾಂಪ್ರಿಹೆನ್ಸಿವ್ ಸ್ಟಡಿ. ಯು ನೀಡ್ ಟು ಸ್ಟಡಿ ಥರೋಲಿ. ಆ ಪ್ರಾಬ್ಲಮ್ ಆ ಕಸ್ಟಮರ್ ಯಾಕೆ ಕೊಟ್ಟ, ಸೊ ಆ ಕಸ್ಟಮರ್ ಯಾಕೆ ಕೊಟ್ಟ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? So that you need to understand, right? Design, that is understanding is there, design requirements and goals, then background research, customer needs. See, understand ಮಾಡಿ ಆದ್ಮೇಲೆ then this to be divided into 3 categories: design requirements and goals, background research, customer needs. You first collect the customer needs. ಆ ಕಸ್ಟಮರ್ ಪ್ರಾಬ್ಲಮ್ ಈಗ ಪ್ರೆಸೆಂಟ್ ಇದ್ದ ಪ್ರಾಡಕ್ಟ್ ಅಲ್ಲಿ ಏನ್ ಫೇಸ್ ಮಾಡ್ತಾ ಇರ್ತಾನೋ ಆ ಪ್ರಾಬ್ಲಮ್ ಅನ್ನ ಕಲೆಕ್ಟ್ ಮಾಡಿ ಆದ್ಮೇಲೆ ನಿನಗೆ ಯಾವ ತರ ಬೇಕಾಗಿತ್ತಪ್ಪ ಅಂತ ಕಸ್ಟಮರ್ ಇಂದ ತಿಳ್ಕೊಬೇಕು ನೀವು. ದಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಕಸ್ಟಮರ್ ನಿನಗೆ ಯಾವ ತರ ಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಕಸ್ಟಮರ್ ನೀಡ್ಸ್. ಆಫ್ಟರ್ ಗೆಟಿಂಗ್ ದಿ ಕಸ್ಟಮರ್ ನೀಡ್ಸ್, ದೆನ್ ಯು ಚೆಕ್ ಔಟ್ ಬ್ಯಾಕ್ ಗ್ರೌಂಡ್ ರಿಸರ್ಚ್. ಅದಕ್ಕೆ ರಿಸರ್ಚ್ ಮಾಡೋ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಅದನ್ನ ಬಗ್ಗೆ ಸಂಶೋಧನೆ ನಡೆಸಬೇಕು. ಈ ತರ ಕಸ್ಟಮರ್ ಕೇಳ್ತಾ ಇದ್ದಾನ ಅಂದ್ಮೇಲೆ ಆಕ್ಚುಲಿ ಇಟ್ ಇಸ್ ರಿಯಲಿ ಅ ಪ್ರಾಬ್ಲಮ್ ಆರ್ ನಾಟ್. ಎಷ್ಟೋ ಜನ ಕಸ್ಟಮರ್ಸ್ ಇರ್ತಾರ, ಎಷ್ಟು ಜನ ಕಸ್ಟಮರ್ಸ್ ಅಂದ್ರೆ ಪ್ರಾಬ್ಲಮ್ ಇರಲ್ಲ, ಸುಮ್ನೆ ಪ್ರಾಬ್ಲಮ್ ಐತಿ, ಹಂಗಿದೆ ಅಂತ ಹೇಳ್ತಿರ್ತಾರ ಅವ್ರು. ಅದು ಆಕ್ಚುಲಿ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಇದೆಯೋ ಇಲ್ವೋ, ದಾಟ್ ರಿಸರ್ಚ್, ದಟ್ ಈಸ್ ಸಂಶೋಧನೆ ಮಾಡ್ಬೇಕು ಅದ್ರಲ್ಲಿ. ಈಗ ಅಂದ್ರೆ ಒಂದ್ 10 ಜನ ಕಸ್ಟಮರ್ ಕೇಳೋ ಬದಲಾಗಿ ಯು ನೀಡ್ ಟು ಸೆಲೆಕ್ಟ್ 100 ಕಸ್ಟಮರ್ಸ್. ಸೊ ಅವಾಗ ಆಕ್ಚುಯಲ್ ಆಗಿ ಸಿಗುತ್ತೆ ನಿಮಗೆ ಕರೆಕ್ಟ್ ಪ್ರಾಬ್ಲಮ್ ಏನ್ ಅನ್ನೋದು ಗೊತ್ತಾಗುತ್ತೆ. ಒಬ್ಬನಿಗೆ ಕೇಳಿದ್ರೆ ಗೊತ್ತಾಗಂಗಿಲ್ಲ, ಕರೆಕ್ಟ್ ಆಗಿ ಫೀಡ್ಬ್ಯಾಕ್ ಒಬ್ಬನಿಗೆ ಕೇಳಿದ್ರೆ ಸಿಗೋದಿಲ್ಲ. ಸೊ ಅದಕ್ಕೆ ನಾವು ಫೀಡ್ಬ್ಯಾಕ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ, ವಿ ಆರ್ ಕಲೆಕ್ಟಿಂಗ್ ನಂಬರ್ ಆಫ್ ಫೀಡ್ಬ್ಯಾಕ್ಸ್, ದೆನ್ ವಿ ಆರ್ ಟೇಕಿಂಗ್ ಅವರೇಜ್ ಆಫ್ ಇಟ್. ಸೊ ಅಲ್ಲಿ ಏನ್ ಮಾಡ್ಬೇಕು, ರಿಸರ್ಚ್ ಮಾಡ್ಬೇಕಾಗತ್ತೆ. ದೆನ್ ಬೇಸ್ಡ್ ಆನ್ ದಿಸ್ ರಿಸರ್ಚ್, ದೆನ್ ಡಿಸೈನ್ ರಿಕ್ವೈರ್ಮೆಂಟ್ಸ್ ಅಂಡ್ ಗೋಲ್ಸ್ ಅನ್ನ ಸೆಟ್ ಮಾಡ್ಬೇಕಾಗತ್ತೆ. ಅವಾಗ ಇದೆಲ್ಲ ಆದ್ಮೇಲೆ ಹೌದಪ್ಪ ಇದು ಕರೆಕ್ಟ್ ಇದೆ ಅಂದ್ಮೇಲೆ ಯು ನೀಡ್ ಟು ಸೆಟ್ ದಿ ಡಿಸೈನ್ ಪ್ರಾಸೆಸ್. ಸೆಟ್ ಮಾಡ್ಕೋಬೇಕು ಯಾವ ತರ ಡಿಸೈನ್ ಮಾಡಬೇಕು, ಆ ಪ್ರಾಬ್ಲಮ್ ಅನ್ನ ಯಾವ ತರ ಡಿಸೈನ್ ಇಂದ ಮಾಡಿದ್ರೆ ರೆಕ್ಟಿಫೈ ಆಗುತ್ತೆ. ಸೊ ದಟ್ ಇದನ್ನ ಏನ್ ಮಾಡ್ಬೇಕು ನೀವು, ಅವಾಗ ನಿಮ್ಮಷ್ಟಕ್ಕೆ ನೀವೇ ಗೋಲ್ ಅನ್ನ ಸೆಟ್ ಮಾಡ್ಕೋಬೇಕು, ರೈಟ್? ದೆನ್ ನೆಕ್ಸ್ಟ್ ಒನ್ ಈಸ್ ಐಡಿಯೇಟ್. ಸೊ ಐಡಿಯೇಟ್ ಈಸ್ ನೆಕ್ಸ್ಟ್ ಪ್ರಾಸೆಸ್, ಥರ್ಡ್ ಸ್ಟೆಪ್. ಸೊ ಬ್ರೈನ್ ಸ್ಟಾರ್ಮ್ ಡಿಸೈನ್ ಐಡಿಯಾಸ್, ಸ್ಕೆಚ್ ಟು ಕಮ್ಯುನಿಕೇಟ್, ಆಲ್ ಐಡಿಯಾಸ್ ವೆಲ್ಕಮ್, ರೈಟ್?
ಫಸ್ಟ್ ಇದೆಲ್ಲ ಆದ್ಮೇಲೆ ದೆನ್ ಈ ಕಂಪ್ನಿ ಒಳಗಡೆನೆ ಗ್ರೂಪ್ ಇರುತ್ತೆ, ಡಿಸೈನ್ ಡಿಪಾರ್ಟ್ಮೆಂಟ್ ಗ್ರೂಪ್, ಎಲ್ಲಾ ಗ್ರೂಪ್ ಇಂದ ಇಬ್ಬಿಬ್ಬರನ್ನ ಕರೆದು ಒಂದು ಮೀಟಿಂಗ್ ಮಾಡಿ ದೆನ್ ಯು ಹ್ಯಾವ್ ಟು ಮೇಕ್ ದಿ ಬ್ರೈನ್ ಸ್ಟಾರ್ಮ್ ಡಿಸೈನ್ ಐಡಿಯಾಸ್. ಎಲ್ಲರ ಕಡೆಯಿಂದ ಒಂದೊಂದು ಡಿಸೈನ್ ಅನ್ನ ಕೇಳಬೇಕು. ಈ ತರ ಪ್ರಾಬ್ಲಮ್ಸ್ ಬಂದಿದೆ, ಈ ತರ ನಾವು ಅದನ್ನ ಕನ್ಸಾಲಿಡೇಟೆಡ್ ಮಾಡಿದೀವಿ, ಸೊ ಇದಕ್ಕೆ ಹೊಸ ಡಿಸೈನ್ ಏನಾದ್ರು ಇದ್ರೆ, ನಿಮ್ಮ ಐಡಿಯಾಸ್ ಇದ್ರೆ ಹೇಳ್ರಿ ಅಂತ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಡಿಪಾರ್ಟ್ಮೆಂಟ್ ಅನ್ನ ಕರೆದು ಬಿಟ್ಟು ನೀವೇನ್ ಮಾಡಬೇಕು, ಯು ನೀಡ್ ಟು ಡೂ ದ ಬ್ರೈನ್ ಸ್ಟಾರ್ಮಿಂಗ್. ಸೊ ಬ್ರೈನ್ ಸ್ಟಾರ್ಮಿಂಗ್ ಅಂದ್ರೆ ಅವರಿಗೆ ಕೆಲಸ ಕೊಡೋದು, ಈ ತರ ಇದೆ ಏನ್ ಮಾಡ್ತೀರಿ ಮಾಡ್ರಪ್ಪ ಅಂತ ಹೇಳಿ ಐಡಿಯಾ ಹೇಳಂತ ಹೇಳೋದು ಅವರಿಗೆ. ದಟ್ ಇಸ್ ಬ್ರೈನ್ ಸ್ಟಾರ್ಮ್. ಬ್ರೈನ್ ಸ್ಟಾರ್ಮ್ ಇಸ್ ಅಗೇನ್ ಅ ಡಿಫರೆಂಟ್ ಪ್ರಾಸೆಸ್ ಹಿಯರ್. ದಿಸ್ ಇಸ್ ಅ ಮ್ಯಾನೇಜ್ಮೆಂಟ್ ಪ್ರಾಸೆಸ್ ದೇರ್ ವೇರ್ ಇನ್ ದ ಸೀನಿಯರ್ ಫ್ಯಾಕಲ್ಟಿ ಅಂಡ್ ಜೂನಿಯರ್ ಫ್ಯಾಕಲ್ಟಿ ಆಲ್ಸೋ ಇನ್ವಾಲ್ವ್ ದೇರ್. ಸೊ ಇದಕ್ಕೊಂದು ಸಪರೇಟ್ ಮ್ಯಾನೇಜ್ಮೆಂಟ್ ಇಲ್ಲಿ ಸಪರೇಟ್ ಚಾಪ್ಟರ್ ಇದೆ, ಬ್ರೈನ್ ಸ್ಟಾರ್ಮಿಂಗ್ ಯಾವ ತರ ಮಾಡ್ಬೇಕಂತ. ದಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್ ನೌ. ಬ್ರೈನ್ ಸ್ಟಾರ್ಮಿಂಗ್ ಈಸ್ ಟು ಕಲೆಕ್ಟ್ ದ ಪೀಪಲ್ ಇನ್ ದ ಕಂಪನಿ ಇರ್ರೆಸ್ಪೆಕ್ಟಿವ್ ಆಫ್ ಸೀನಿಯರ್ಸ್ ಆರ್ ಜೂನಿಯರ್ಸ್, ಇಬ್ರು ಬೇಕು ನಮಗೆ. ಸೊ ಇಬ್ರು ತಗೊಂಡ್ಬಿಟ್ಟು ಹೊಸ ಐಡಿಯಾನ ಕಂಡ್ಕೊಳ್ಳೋದು, ದಟ್ ಈಸ್ ಬ್ರೈನ್ ಸ್ಟಾರ್ಮಿಂಗ್ ಪ್ರಾಸೆಸ್. ದೆನ್ ಸ್ಕೆಚ್ ಟು ಕಮ್ಯುನಿಕೇಟ್. ಅವಾಗ ನೀವು ಹೇಳಿದ್ರೆ ಅರ್ಥ ಆಗ್ತಾರಂಗಿಲ್ಲ ಸ್ವಲ್ಪ ಜನಕ್ಕೆ, ಅದನ್ನ ಸ್ಕೆಚ್ ಮಾಡ್ಬೇಕು. ಅವಾಗ ಈ ರೀತಿ ಮಾಡ್ಬೇಕಂತ ಮಾಡಿದೀನಿ ಅಂತ, ಯು ನೀಡ್ ಟು ಡೂ ದ ಸ್ಕೆಚ್. ದೆನ್ ಆಲ್ ಐಡಿಯಾಸ್ ಆರ್ ವೆಲ್ಕಮ್. ಈಗ ಮೀಟಿಂಗಿಗೆ ಒಂದು 12 ಜನ ಕರೆದಿದ್ರೆ ಆಲ್ 12 ಐಡಿಯಾಸ್ ಯು ವೆಲ್ಕಮ್ ಇಟ್. ಎಲ್ಲ 12 ಐಡಿಯಾಸ್ ಅನ್ನು ಕೂಡ ನೀವು ವೆಲ್ಕಮ್ ಮಾಡ್ರಿ. ಅದರಲ್ಲಿ ಯಾವ್ದು ಕರೆಕ್ಟ್ ಇರುತ್ತೋ ಅನ್ನೋದನ್ನ ಒಂದನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಬಂದಂತ ಐಡಿಯಾಸ್ ಯಾವುದು ಕರೆಕ್ಟ್ ಇರಲಿಲ್ಲ ಅಂತಂದ್ರೆ ದೆನ್ ಯು ಕ್ಯಾನ್ ಸೆಂಡ್ ಬ್ಯಾಕ್ ಟು ದಿ ಅಂಡರ್ಸ್ಟ್ಯಾಂಡ್ ಲೆವೆಲ್. ಅಂದ್ರೆ ನಾವೇನ್ ಅರ್ಥ ಮಾಡ್ಕೊಂಡಿದೀವಿ ಅದೇ ತಪ್ಪಿರ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬ್ಯಾಕ್ ಹೋಗ್ಬೇಕು ನೀವು ಅವಾಗ. ಸೊ ರೈಟ್, ದಿಸ್ ಇಸ್ ದ ಪ್ರಾಸೆಸ್ ಇಸ್ ಹ್ಯಾಪನಿಂಗ್. ದೆನ್ ನೆಕ್ಸ್ಟ್ ಯು ಗೋ ಫಾರ್ ದಿ ಇವ್ಯಾಲ್ಯುವೇಟ್. ಈಗ ಐಡಿಯಾಸ್ ಸಿಕ್ಕಾದ್ಮೇಲೆ ದೆನ್ ಇವ್ಯಾಲ್ಯುವೇಟ್ ಇಟ್. ಡಿಸೈನ್ ಮೀಟ್ಸ್ ದ ರಿಕ್ವೈರ್ಮೆಂಟ್. ಅಂದ್ರೆ ಐಡಿಯಾಸ್ ಎಲ್ಲ ಬಂದಾದ್ಮೇಲೆ ಆ ತರ ನಾವು ಮಾಡಿದ್ದಂತ ಡಿಸೈನ್ ಈ ರಿಕ್ವೈರ್ಮೆಂಟ್ಸ್ ಏನ್ ತಗೊಂಡಿದೀವಿ, ಕಸ್ಟಮರ್ ಹತ್ರ ರಿಕ್ವೈರ್ಮೆಂಟ್ಸ್ ನಾವು ಏನ ತಗೊಂಡಿದೀವಿ ಆ ರಿಕ್ವೈರ್ಮೆಂಟ್ಸ್ ಗೆ ಮೀಟ್ ಆಗುತ್ತೋ ಇಲ್ಲೋ ಅನ್ನೋದನ್ನ ನೋಡ್ಬೇಕು. ರೈಟ್, ಸೊ ದಟ್ ಈಸ್ ದ ಡಿಸೈನ್ ಮೀಟ್ಸ್ ದ ರಿಕ್ವೈರ್ಮೆಂಟ್ಸ್. ಡಿಸೈನ್ ಸ್ಟ್ರೆಂತ್ಸ್ ಆರ್ ವೀಕ್ನೆಸ್ ಎರಡನ್ನೂ ಸ್ಟಡಿ ಮಾಡಬೇಕು. ಏನು ನಾವು ಒಂದು ಡಿಸೈನ್ ಅನ್ನ ಮಾಡಿದ್ವಿ, ಈಗ ಫೈನಲ್ ಮಾಡಿದ್ವಿ, ಆ ಡಿಸೈನ್ ಇಂದ ಏನ್ ಸ್ಟ್ರೆಂತ್ಸ್ ಇದೆ, ವೀಕ್ನೆಸ್ ಏನಿದೆ ಅಂತ ಸ್ಟಡಿ ಮಾಡ್ಬೇಕು. ದೆನ್ ಯೂಸ್ ಎ ಡಿಸೈನ್ ಟೂಲ್ ಟು ರೇಟ್ ಡಿಸೈನ್ಸ್. ಸೊ ಅವಾಗ 10 ಡಿಸೈನ್ ಒಬ್ಬೊಬ್ರು ಒಂದೊಂದು ಕೊಟ್ಟಿದಾಗ ಅದರಲ್ಲಿ ಯಾವ್ದು ಬೆಸ್ಟ್ ಆಗುತ್ತೆ ಅನ್ನೋದನ್ನ ರೇಟ್ ಮಾಡ್ಬೇಕು. ದೆನ್ ಸಿಲೆಕ್ಟ್ ದಿ ಪ್ರಾಮಿಸಿಂಗ್ ಡಿಸೈನ್. ಅದರೊಳಗಡೆ ಒಂದು ಕರೆಕ್ಟ್ ಇರೋ ಡಿಸೈನ್ ಅನ್ನ ನೀವು ಸಿಲೆಕ್ಟ್ ಮಾಡ್ಬೇಕು. ಒಂದ್ ವೇಳೆ ಇದನ್ನು ನಿಮಗೆ ಕರೆಕ್ಟ್ ಅನಿಸ್ಲಿಲ್ಲ ಅಂದ್ರೆ ಅಗೇನ್ ಯು ಹ್ಯಾವ್ ಟು ಗೋ ಬ್ಯಾಕ್ ಫಾರ್ ದ ಪ್ರೀವಿಯಸ್ ಸ್ಟೆಪ್ಸ್. ರೈಟ್, ದೆನ್ ನೆಕ್ಸ್ಟ್ ಈಸ್ ಪ್ರೊಟೋಟೈಪ್ ಅಂಡ್ ಟೆಸ್ಟ್. ಇದು ಡಿಸೈನ್ ಎಲ್ಲ ಆದ್ಮೇಲೆ ದೆನ್ ಡಿಟೇಲ್ಡ್ ಟೆಕ್ನಿಕಲ್ ಡ್ರಾಯಿಂಗ್ಸ್ ಅನ್ನ ಮಾಡ್ಬೇಕು. ಅವಾಗ ಡಿಟೇಲ್ಡ್ ಟೆಕ್ನಿಕಲ್ ಡ್ರಾಯಿಂಗ್ಸ್, ಟೆಕ್ನಿಕಲ್ ಟರ್ಮ್ಸ್ ಯೂಸ್ ಮಾಡಿ, ಎಷ್ಟು ಡೈಮೆನ್ಷನ್ ಇರಬೇಕು, ಎಲ್ಲಿ ಅಲೋವನ್ಸಸ್ ಅನ್ನ ಕೊಡಬೇಕು, ಎಲ್ಲಿ ಟಾಲರೆನ್ಸಸ್ ಅನ್ನ ಕೊಡಬೇಕು. ಸೊ ಅದು ಎಲ್ಲನೂ ಮಾಡಿಬಿಟ್ಟು ಡಿಟೇಲ್ ಡ್ರಾಯಿಂಗ್ ಅನ್ನ ಮಾಡಬೇಕು. ದೆನ್ ಲೇಟರ್ ಆನ್ ಮ್ಯಾಥಮೆಟಿಕಲ್ ಅಂಡ್ ಕಂಪ್ಯೂಟರ್ ಮಾಡೆಲ್ಸ್. ನೆಕ್ಸ್ಟ್ ಮ್ಯಾಥಮೆಟಿಕಲ್ ಮಾಡೆಲ್ ಮಾಡಬೇಕು. ಮ್ಯಾಥಮೆಟಿಕಲ್ ಮಾಡೆಲ್ ಮೀನ್ಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಬೈ ಹ್ಯಾಂಡ್ ಬೈ ಯೂಸಿಂಗ್ ಇಕ್ವೇಶನ್ಸ್. ಇಕ್ವೇಶನ್ಸ್ ಯೂಸ್ ಮಾಡಿ, ಫಾರ್ ಎಕ್ಸಾಂಪಲ್ ಫೋರ್ಸ್ ಎಷ್ಟಾಗುತ್ತೆ, ಆಮೇಲೆ ಬೆಂಡಿಂಗ್ ಮೂಮೆಂಟ್, ಸಿಯರ್ ಫೋರ್ಸ್ ಏನಾಗುತ್ತೆ, ಸಿಯರ್ ಸ್ಟ್ರೆಸ್ ಏನಾಗುತ್ತೆ, ದೆನ್ ಫಟಿಗ್ ಏನಾಗುತ್ತೆ, ಬಕ್ಲಿಂಗ್ ಆಗ್ಬಹುದೇನು. ದೀಸ್ ಆರ್ ಆಲ್ ಸ್ಟಡೀಸ್ ಯು ನೀಡ್ ಟು ಡೂ ದ ಸ್ಟಡೀಸ್. ದಟ್ ಟು ಅ ಮ್ಯಾನ್ಯುವಲ್, ದಟ್ ಟು ಅ ಥೆರಾಟಿಕಲಿ ಬೈ ಯೂಸಿಂಗ್ ಇಕ್ವೇಶನ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ದಟ್ ಇಸ್ ಮ್ಯಾಥಮೆಟಿಕಲ್. ದೆನ್ ಕಂಪ್ಯೂಟರ್ ಮಾಡೆಲ್ಸ್ ಮೀನ್ಸ್ ಯು ನೀಡ್ ಟು ಡೂ ಇಟ್ ಇನ್ ದ ಕಂಪ್ಯೂಟರ್. ದಟ್ ಈಸ್ ದಿ ಕ್ಯಾಟಿಯಾದಲ್ಲಿ ಮಾಡೆಲ್ ಮಾಡೋದಾಗ್ಲಿ ಅದು ಎಲ್ಲನೂ ನೀವು ಇಲ್ಲಿ ಮಾಡಿ ಕಂಪ್ಯೂಟರ್ ಮಾಡೆಲ್ ನ ರೆಡಿ ಮಾಡಿ ಇಟ್ಕೋಬೇಕು. ಕಂಪ್ಯೂಟರ್ ಮಾಡೆಲ್ ರೆಡಿ ಆದ್ಮೇಲೆ ದೆನ್ ಯು ಗೋ ಫಾರ್ ದಿ ಬಿಲ್ಡ್ ಫಿಸಿಕಲ್ ಮಾಡೆಲ್. ಅವಾಗ ಫಿಸಿಕಲ್ ಮಾಡೆಲ್ ನ ಬಿಲ್ಡ್ ಮಾಡಬೇಕು. ಕಂಪ್ಯೂಟರ್ ಮಾಡೆಲ್ ನೋಡ್ಬೇಕು ಬಿಟ್ಟು ಯು ನೀಡ್ ಟು ಮ್ಯಾನುಫ್ಯಾಕ್ಚರ್ ಇಟ್. ಆಕ್ಚುಯಲ್ ಮಾಡೆಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ದಟ್ ಈಸ್ ಫಿಸಿಕಲ್ ಮಾಡೆಲ್ ಈಸ್ ಆಕ್ಚುಯಲ್ ಮಾಡೆಲ್. ದೆನ್ ರಿಕ್ವೈರ್ಮೆಂಟ್ ಟೆಸ್ಟ್. ಅವಾಗ ಏನ್ ಮಾಡಬೇಕು, ಫಸ್ಟ್ ಏನ್ ರಿಕ್ವೈರ್ಮೆಂಟ್ ಟೆಸ್ಟ್ ಮಾಡಿದ ಕಸ್ಟಮರ್ ಇಂದ ತಗೊಂಡಿದ್ರಿ ಅದು ಮೀಟ್ ಆಗತ್ತಿಲ್ಲ ಈಗ ಆಕ್ಚುಯಲ್ ಮಾಡಲ್ ಆದ್ಮೇಲೆ ಅನ್ನೋದನ್ನ ಮತ್ತೆ ಟೆಸ್ಟ್ ಮಾಡ್ಬೇಕು ಇಲ್ಲಿ. ಸೊ ಇದು ಆಗ್ಲಿಲ್ಲ ಅಂದ್ರೆ ಅಗೇನ್ ಯು ಗೋ ಬ್ಯಾಕ್ ಇನ್ ಎನಿ ಆಫ್ ದ ಸ್ಟೆಪ್ಸ್. ಬ್ಯಾಕ್ ಹೋಗಿ ಎಲ್ಲಿ ಕರೆಕ್ಷನ್ ಮಾಡ್ಕೊಂಡು ಮತ್ತೆ ಸೇಮ್ ಸ್ಟೆಪ್ಸ್ ಫಾಲೋ ಮಾಡಿ ಕೆಳಗಡೆ ಬರ್ಬೇಕು. ಮತ್ತೆ ಇದಾದ್ಮೇಲೆ once the requirements are met, then you go for communicate your solution. Then you share your solution, justify your design using collected data, then provide design process documentation. ಅವಾಗ ಫೈನಲ್ ಆಗಿ ಎಲ್ಲ ಅಚೀವ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಒಂದು ಡಾಕ್ಯುಮೆಂಟ್ ಮಾಡಿ ಇಟ್ಕೋಬೇಕು ಅದನ್ನ. ಸೊ ದಿಸ್ ಈಸ್ ದಿ ಇಂಜಿನಿಯರಿಂಗ್ ಡಿಸೈನ್ ಪ್ರಾಸೆಸ್. ಇವು ಎಲ್ಲಾ ಸ್ಟೆಪ್ ಅಲ್ಲಿ ಎಸ್ಟಿಮೇಶನ್ ಬರುತ್ತೆ. ರಿಮೆಂಬರ್ ಇನ್ ಆಲ್ ದೀಸ್ ಸ್ಟೆಪ್ಸ್ ಎಸ್ಟಿಮೇಶನ್ ವಿಲ್ ಕಮ್. ಸೊ ಅದಕ್ಕೆ ಈ ಪ್ರೊಸೆಸ್ ಹೇಳಿದೆ ನಾನು. ಇಂಜಿನಿಯರಿಂಗ್ ಡಿಸೈನ್ ಪ್ರಾಸೆಸ್ ಇಸ್ ನಾಟ್ ದೇರ್ ಫಾರ್ ಯುವರ್ ಸಿಲೆಬಸ್ ಆಕ್ಚುಲಿ, ಬಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಸೆಸ್. ದಿಸ್ ಪ್ರಾಸೆಸ್ ಇಸ್ ವೆರಿ ಇಂಪಾರ್ಟೆಂಟ್ ವೆನ್ ಎವರ್ ಯು ಗೋ ಫಾರ್ ದಿ ವರ್ಕ್ ಇನ್ ದ ಕಂಪನೀಸ್. ಯಾವಾಗ ಕಂಪನಿಯಲ್ಲಿ ವರ್ಕ್ ಮಾಡಕ್ ಹೋಗ್ತಿರೋ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್.
ಸೊ ಇಲ್ಲಿ ಹೇಳ್ತಾರೆ ನೀವು ಯಾವ್ದು ಈ ಸ್ಟೆಪ್ ಅಲ್ಲಿ ಆರ್ ಈ ಒಂದು ಕಂಪ್ನಿಯಲ್ಲಿ ಯಾವ ಡಿಪಾರ್ಟ್ಮೆಂಟ್ ಗ್ರೇಟ್ ಸರ್, ಯಾವ ಡಿಪಾರ್ಟ್ಮೆಂಟ್ ಬೆಸ್ಟ್ ಸರ್ ವರ್ಕ್ ಮಾಡಕ್ಕೆ ಅಂತಂದ್ರೆ ಆಲ್ ಡಿಪಾರ್ಟ್ಮೆಂಟ್ಸ್ ಆರ್ ಗುಡ್. ಎಲ್ಲಾ ಡಿಪಾರ್ಟ್ಮೆಂಟ್ ಚೆನ್ನಾಗೇ ಇರುತ್ತೆ. ಇಫ್ ಎನಿಬಡಿ ಇಸ್ ನಾಟ್ ದೇರ್ ಇನ್ ದ ಫ್ಯಾಮಿಲಿ, ದಟ್ ಇಸ್ ನಾಟ್ ಕಾಲ್ಡ್ ಎಸ್ ದ ಫ್ಯಾಮಿಲಿ. ದ ಹೋಲ್ ಫ್ಯಾಮಿಲಿ ಅಂತಂದ್ರೆ ಫಾದರ್ ಮದರ್ ಚಿಲ್ಡ್ರನ್ ಇದ್ರೆ ಫ್ಯಾಮಿಲಿ ಅಂತ ಕರಿತೀವಿ ನಾವು. ಸೊ ಆ ರೀತಿ ಈಗ ಫ್ಯಾಮಿಲಿಯಲ್ಲಿ ಹೂ ಇಸ್ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ವೆದರ್ ಮದರ್ ಫಾದರ್ ಆರ್ ಬ್ರದರ್ ಸಿಸ್ಟರ್, ಹೂ ಇಸ್ ಇಂಪಾರ್ಟೆಂಟ್ ಅಂದ್ರೆ ಯಾರು ಹೇಳ್ತೀರಾ? So all are important. So like that, even in the company, any department you take, all departments are important. All departments are having its own importance. So ಎಲ್ಲದಕ್ಕೂ ಒಂದೊಂದು ಬೇರೆ ಬೇರೆ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಪ್ರತಿ ಸ್ಟೆಪ್ ಅಲ್ಲಿ ಇರುತ್ತೆ. ಐಡೆಂಟಿಫೈ ದ ಪ್ರಾಬ್ಲಮ್. ಐಡೆಂಟಿಫೈ ದ ಪ್ರಾಬ್ಲಮ್ ಅಂದ್ರೆ ಏನ್ ಮಾಡ್ಬೇಕು ನೀವು? ಯು ನೀಡ್ ಟು ಗೋ ಫಾರ್ ದ ಕಸ್ಟಮರ್ ಪ್ಲೇಸ್. ಆ ಕಸ್ಟಮರ್ ಪ್ಲೇಸಿಗೆ ಹೋಗಿ ಎಲ್ಲಾ ಕಡೆ ಹೋಗಿ ಬರ್ಬೇಕಾದ್ರೆ ನೀವು ದುಡ್ಡು ಕೊಟ್ಟು ಟ್ರಾವೆಲ್ ಮಾಡ್ಬೇಕು, ಕಾರ್ ತಗೊಂಡು ಹೋಗ್ಬೇಕು. ಸೊ ಅದಕ್ಕೆ ಖರ್ಚಾಗುತ್ತೆ. ದಾಟ್ ಆಲ್ಸೋ ದ ಎಸ್ಟಿಮೇಶನ್ ಪಾರ್ಟ್. ಅಲ್ಲಿ ಎಸ್ಟಿಮೇಶನ್ ಬಂತ ಈಗ. ಸೊ ಅಂಡರ್ಸ್ಟ್ಯಾಂಡ್ ಡಿಸೈನ್ ರಿಕ್ವೈರ್ಮೆಂಟ್ ಗೋಲ್ಸ್ ಇದೆಲ್ಲನೂ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದಾಗೂ ಕೂಡ ಯು ನೀಡ್ ಟು ಕಲೆಕ್ಟ್ ದ ಮೀಟಿಂಗ್ಸ್. ಮೀಟಿಂಗ್ ಮಾಡ್ಬೇಕು. ಮೀಟಿಂಗ್ ಮಾಡ್ಬೇಕಾದಾಗ ಕಂಪ್ನಿಯಲ್ಲಿ ನಾವು ಏನ್ ಮಾಡ್ತೀವಲ್ಲ, ಮೀಟಿಂಗ್ ಇಲ್ಲಿ ಕಾಲೇಜಲ್ಲಿ ಮಾಡ್ತಾರೋ ಮೀಟಿಂಗ್, ಒಂದು ಚಾ ಕುಡಿಲಾರ ಮೀಟಿಂಗ್ ಮಾಡ್ತೀವಿ. ಕಂಪ್ನಿಯಲ್ಲಿ ಆತರ ಮಾಡೋದಿಲ್ಲ. ಮೀಟಿಂಗ್ ಇಸ್ ಡಿಫ್ರೆಂಟ್ ಮೀಟಿಂಗ್. ಸೊ ಅಲ್ಲೆಲ್ಲ ಡ್ರಿಂಕ್ಸ್ ಅದು ತಗೊಂಬಂದ್ ಮೀಟಿಂಗ್ ಮಾಡ್ತಾರೆ. ಸೊ ಅದಕ್ಕೆ ಖರ್ಚಾಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು? that also comes in the estimation. Each and every step is having its own estimation, right? So then next one is when you go for the manufacturing hodaga prototype is there. Prototype means the physical model build madak hodaga manufacturing process alli the major estimation comes in the manufacturing process here. So where the machines are involved, you need to purchase a lot of machines. Alli machines purchase madbekagutte. So a lot of investments is there. So there in the manufacturing process again you have the motion study and time study, and also there is a job card and route card anta irutte manufacturing alli. Yavaga ನೀವು ವರ್ಕ್ ಮಾಡಕ್ ಹೋದ್ರೆ ಗೊತ್ತಾಗುತ್ತೆ ಅಲ್ಲಿ ಏನಂತಂದ್ರೆ motion study, you need to do the motion study. Why the motion study is important means ಯಾವ ಆಪರೇಷನ್ ಮಾಡ್ತೀರಿ, ಟರ್ನಿಂಗ್, ಡ್ರಿಲ್ಲಿಂಗ್, ಮಿಲ್ಲಿಂಗ್, ಸೊ ದೆನ್ ನರ್ಲಿಂಗ್ ಪ್ರಾಸೆಸ್ ಮಾಡ್ಬೇಕಾದಾಗ ಸ್ಟೆಪ್ ಬೈ ಸ್ಟೆಪ್ ಯು ನೀಡ್ ಟು ಅರೇಂಜ್ ಇಟ್. ಅಂದ್ರೆ ಆ ಮಷಿನ್ಸ್ ಗಳನ್ನ ಬೇಸ್ಡ್ ಆನ್ ದ ಆಪರೇಷನ್ಸ್ ಯು ನೀಡ್ ಟು ಅರೇಂಜ್ ದ ಮಷಿನ್ಸ್ ಫಸ್ಟ್. ಆ ಮಷಿನ್ಸ್ ಆ ರೀತಿ ಅರೇಂಜ್ ಮಾಡ್ಬೇಕು. ಒಂದ್ ಕಡೆ ಟರ್ನಿಂಗ್ ಇರುತ್ತೆ, ಇನ್ನೊಂದ್ ಕಡೆ ಡ್ರಿಲ್ಲಿಂಗ್ ಇರುತ್ತೆ. ಟರ್ನಿಂಗ್ ಆದ್ಮೇಲೆ ಡ್ರಿಲ್ಲಿಂಗ್ ಬೇಕಾಗಿತ್ತಂತಂದ್ರೆ ಆ ಮಷಿನ್ ಅನ್ನ ಲಾಸ್ಟಿಗೆ ಹಾಕ್ಬಿಡೋದು. ಆ ಮಷಿನ್ ಅನ್ನ ಲೇತ್ ಮಷಿನ್ ಆದ್ಮೇಲೆನೆ ಹಾಕ್ಬೇಕು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ಅಂದ್ರೆ ಟೈಮ್ ಟೇಕನ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಲೆಸ್. ಈ ರೂಮ್ ಅಲ್ಲಿ ಲೇತ್ ಇತ್ತು, ನೆಕ್ಸ್ಟ್ ರೂಮ್ ಅಲ್ಲಿ ಡ್ರಿಲ್ಲಿಂಗ್ ಇತ್ತಂದ್ರೆ ಇಲ್ಲಿಂದ ಅಲ್ಲಿ ತಗೊಂಡ್ ಹೋಗಕ್ಕೆ ಟೈಮ್ ಬೇಕು ನಿಮ್ಗೆ. ಸೊ ಅದಕ್ಕೆ ದಿಸ್ ಆಲ್ ಟೈಮ್ ಸ್ಟಡಿ ಯು ನೀಡ್ ಟು ಡೂ ಇಟ್ ಬಿಫೋರ್ ಮ್ಯಾನುಫ್ಯಾಕ್ಚರಿಂಗ್. ಇದು ಟೈಮ್ ಸ್ಟಡಿ, ಮೋಷನ್ ಸ್ಟಡಿ ಮಾಡ್ಬೇಕಾದ್ರೆ ಯು ನೀಡ್ ಮನಿ. ಸೊ ದ ಎಸ್ಟಿಮೇಶನ್ ಇಸ್ ರಿಕ್ವೈರ್ಡ್. ದಿಸ್ ಆಲ್ ಎಕ್ಸ್ಪೆಂಡಿಚರ್ ಇಸ್ ಕನ್ಸಿಡರ್ಡ್ in the estimation, right? So this is what the engineering design process. Artha aita what is engineering design process? Design process artha aita? ಓಕೆ, ಹೆಂಗ್ ವರ್ಕ್ ಆಗುತ್ತೆ, ಯಾವ ರೀತಿ ಇರುತ್ತೆ ಕಂಪ್ನಿಯಲ್ಲಿ, ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಕಂಪ್ನಿಯಲ್ಲಿ ಹೋದಾಗ ದಿಸ್ ಪ್ರಾಸೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದ ನೆಕ್ಸ್ಟ್ ಒನ್ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಟಾಪಿಕ್ ಇನ್ ದಿಸ್, ದಟ್ ಈಸ್ ದಿ ಏಮ್ಸ್ ಆಫ್ ಎಸ್ಟಿಮೇಟಿಂಗ್. ದ ಏಮ್ಸ್ ಆಫ್ ಎಸ್ಟಿಮೇಟಿಂಗ್. ಏನ್ ಏಮ್ಸ್ ಅಪ್ಪ ಎಸ್ಟಿಮೇಷನ್ ಮಾಡಕ್ಕೆ? ವಾಟ್ ಈಸ್ ಯುವರ್ ಏಮ್? ಫಸ್ಟ್ ಯು ನೀಡ್ ಟು ಸೆಟ್ ದ ಏಮ್ ಇನ್ ದ estimation. What are those aims now, right? First one is to help the factory owner in deciding the manufacturing and selling policies. So estimation ಇಂದ ಏನ್ ಗೊತ್ತಾಗುತ್ತೆ, ಏಮ್ ಏನಪ್ಪಾ ಅಂತಂದ್ರೆ ಆ ಕಂಪನಿ ಓನರ್ಗೆ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸೆಲ್ಲಿಂಗ್ ಪಾಲಿಸೀಸ್ ಅನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಇದರಿಂದ, ಎಸ್ಟಿಮೇಷನ್ ಇಂದ. ದಟ್ ಈಸ್ ದ ಏಮ್ ಆಫ್ ದ ಎಸ್ಟಿಮೇಷನ್. So they need to, the company owner need to follow certain manufacturing, they need to set certain manufacturing processes as well as the selling policies. Selling policies ಅನ್ನ ಸೆಟ್ ಮಾಡ್ಬೇಕಾಗತ್ತೆ ಅವರು. ಅದನ್ನ ಸೆಟ್ ಮಾಡ್ಬೇಕಂತಂದ್ರೆ the estimation will give them the backup for it. Estimation ಅದಕ್ಕೆ ಏನ್ ಮಾಡುತ್ತೆ? ಬ್ಯಾಕಪ್ ಕೊಡುತ್ತೆ ಯಾವ ರೀತಿ ಮಾಡ್ಬೇಕನ್ನೋದು. The next one is to help in filling up the tender enquiries. To help in filling up the ಟೆಂಡರ್ ಎನ್ಕ್ವೈರೀಸ್. ಟೆಂಡರ್ ಎನ್ಕ್ವೈರಿ ಮೀನ್ ಟೆಂಡರ್ ಕಾಲ್ ಮಾಡಿದಾಗ
ಅಲ್ಲಿ ಯಾವ ರೀತಿ ಫಿಲ್ ಮಾಡ್ಬೇಕಲ್ಲ, ಫಿಲ್ ಮಾಡ್ಬೇಕಂತಂದ್ರೆ the estimation will help you to fill those details. So that is the aim of the estimation. The estimation help in filling up the tender enquiries. That is the second aim. Then the third aim is to decide about the amount of overheads. It also decides the amount of overheads. What do you mean by overhead? That is a question now. So he said to decide about the amount of overheads, means the estimation also helps in deciding the amount of overheads. What do you mean by overheads? Overheads means that is a cost, that is a one amount. Overhead means it's amount, so that is not distributed for a single product. A single product ಗೆ ಅದನ್ನ distribute ಮಾಡಲ್ಲ ನಾವು, right? So the overhead, for example, there are some workers will be there. Those workers are not involved in the manufacturing process. ಅದರ ಅರ್ಥ ಏನಪ್ಪಾ ಅಂದ್ರೆ ಕಸ ಹೊಡೆಯೋರು ಇರ್ತಾರೆ, ನಿಮ್ಗೆ ಚಾ ತಂದು ಕೊಡೋರು ಇರ್ತಾರೆ, ನೀರ್ ತಂದು ಕೊಡೋರು ಇರ್ತಾರೆ, ಅವ್ರಿಗೂ ಪೇಮೆಂಟ್ ಕೊಡ್ತಿರ್ತೀರಿ, ಬಟ್ ದೇ ಆರ್ ನಾಟ್ ಆಕ್ಚುಲಿ ಇನ್ವಾಲ್ವ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್. ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಯು ಆರ್ ನಾಟ್ ಪೇಯಿಂಗ್ ದ ಸ್ಯಾಲರಿ ಟು ದೋಸ್ ಪೀಪಲ್, ರೈಟ್? ಅಂತವ್ರಿಗೇನು ನೀವು ದುಡ್ಡು ಕೊಡ್ತಾ ಇರ್ತಿರಲ್ಲ, ಆ ದುಡ್ಡನ್ನು ಕೂಡ ಎಸ್ಟಿಮೇಷನ್ ಅಲ್ಲಿ ಕನ್ಸಿಡರ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ಓವರ್ಹೆಡ್ಸ್. That is overheads. And after designing, after the drawing, that to a manufacturing drawing, you need to get the printout of it. Printout ಅನ್ನ ತಗೋಬೇಕಾಗತ್ತೆ ನೀವು. ಆ ಪ್ರಿಂಟ್ಔಟ್ ತಗೋಬೇಕಾದಾಗ you need A4 sheets. So A4 sheet sizes, papers ಎಲ್ಲ ಬೇಕಾಗುತ್ತೆ. ಆ ಪೇಪರ್ಸ್ ಏನ್ ಮಾಡ್ತೀರಿ ಅವಾಗ ನೀವು? ಅದಕ್ಕೆ ಓವರ್ಹೆಡ್ ಅಂತ ಕರಿತೀವಿ. ಬಿಕಾಸ್ ದಟ್ ಪೇಪರ್ಸ್ ಕಾಸ್ಟ್ ಅನ್ನ ಒಂದೇ ಪ್ರಾಡಕ್ಟ್ ಅಲ್ಲಿ ಹಾಕಲ್ಲ. ದಟ್ ಕಾಸ್ಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಆಲ್ ದ ಪ್ರಾಡಕ್ಟ್ಸ್. ನೀವೇನ್ ಒಂದು 10,000 ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರೆ ದಟ್ ಕಾಸ್ಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಆಲ್ ದ ಪ್ರಾಡಕ್ಟ್ಸ್. ದ ಕಾಸ್ಟ್ ವಿಚ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಆಲ್ ದ ಪ್ರಾಡಕ್ಟ್ಸ್ ಈಸ್ ಓವರ್ಹೆಡ್. ಅದನ್ನ ಓವರ್ಹೆಡ್ ಅಂತ ಕರಿತೀವಿ ನಾವು. ಸೊ ಆ ಓವರ್ಹೆಡ್ ಕಾಸ್ಟ್ ಅನ್ನು ಡಿಸೈಡ್ ಮಾಡ್ಲಿಕ್ಕೆ ಎಸ್ಟಿಮೇಷನ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ವಿಚ್ ಹೆಲ್ಪ್ಸ್ ಇನ್ comparing and checking the actual overheads of the factory. Actual overheads of the factory ಅನ್ನ ಕಂಪೇರ್ ಮಾಡಿ ಒಂದು ಅಮೌಂಟ್ ಅನ್ನ ನಾವು ಕಂಡುಹಿಡಿಯಲಿಕ್ಕೆ ಕೂಡ ಎಸ್ಟಿಮೇಷನ್ ಏನಾಗುತ್ತೆ, ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾನೆ. ದಟ್ ಈಸ್ ಒನ್ ಆಫ್ ದ ಏಮ್. ದ ನೆಕ್ಸ್ಟ್ ಒನ್ ಈಸ್ ಟು ಡಿಸೈಡ್ ಅಬೌಟ್ ದಿ ವೇಜ್ ರೇಟ್ಸ್ ಆಫ್ ದ ವರ್ಕರ್ಸ್ ಆಫ್ಟರ್ ಮೇಕಿಂಗ್ ಟೈಮ್ ಸ್ಟಡಿ. ನಾ ಟೈಮ್ ಅಂಡ್ ಮೋಷನ್ ಸ್ಟಡಿ ಅಂತ ಹೇಳಿದೆ ಡಿಸೈನ್ ಇಂಜಿನಿಯರಿಂಗ್ ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದಾಗ. ಸೊ ಇಲ್ಲಿ ಬಂತದು ಏನ್ ಹೇಳ್ತಾ ಇದ್ದಾನೆ, to decide about the wage rates of the workers after making the time study. Time study ಅಂತಂದ್ರೆ ಏನು? ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೇಕಾದಾಗ, ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ಬೇಕಾದಾಗ ಎಷ್ಟು ಟೈಮ್ ತಗೊಳುತ್ತೆ, ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್, ದಟ್ ಈಸ್ ದಿ ಟೈಮ್ ಸ್ಟಡಿ. ಆ ಟೈಮ್ ಸ್ಟಡಿ ಮಾಡ್ಬೇಕು ಅವರು. ಒನ್ಸ್ ಇಫ್ ಯು ನೋ ದ ಟೈಮ್ ಸ್ಟಡಿ, ದೆನ್ ಓನ್ಲಿ ಯು ಕ್ಯಾನ್ ಗಿವ್ ದ ಡೆಡ್ಲೈನ್ ಟು ದ ವರ್ಕರ್ಸ್, or you can give the deadline for the customers also. With particular time I will deliver to you. ನೀವು ಏನ್ ಆರ್ಡರ್ ತಗೊಂಡಿರ್ತೀರಿ, ಈ ಡೇಟಿಗೆ ನಾನು ನಿಮ್ಗೆ ಕೊಡ್ತೀನಿ ಅಂತ ಕಸ್ಟಮರ್ಗೆ ಹೇಳಿರ್ತೀರೋ, ಆ ಕಸ್ಟಮರಿಗೆ ಆ ಡೇಟಿಗೆ ನೀವು ಕೊಡ್ತೀನಿ ಅಂತ ಹೇಳ್ಬೇಕಂದ್ರೆ ಫಸ್ಟ್ ನೀವು ಸ್ಟಡಿ ಮಾಡ್ಬೇಕು ಅದನ್ನ ಟೈಮ್. ಈ ಮ್ಯಾನುಫ್ಯಾಕ್ಚರಿಂಗ್ ಅವ್ನು ಕೊಟ್ಟಂತ ಡೇಟ್ ಒಳಗೆ ಕೊಡಕ್ ಆಗುತ್ತೇನೋ ನಾವು, ಯು ನೀಡ್ ಟು ಸ್ಟಡಿ ದ ಟೈಮ್ ಆಲ್ಸೋ. ಆ ಟೈಮ್ ಸ್ಟಡಿ ಮಾಡಿ ಆದ್ಮೇಲೆ ಬೇಸ್ಡ್ ಆನ್ ದಟ್ ಟೈಮ್ ಯು ನೀಡ್ ಟು ಪೇ ದ ಸ್ಯಾಲರಿ ಟು ದಿ ವರ್ಕರ್ಸ್. There are certain companies are there, they will pay based on the number of hours they work. ಎಷ್ಟೋ ಕಂಪನಿಯಲ್ಲಿ ದಟ್ ಟು ಗ್ರೇಡ್ ಇರುತ್ತಲ್ಲ, ಏನಿಗೆ ಕೆಳಗಡೆ ಈ ಶಾಪ್ ಫ್ಲೋರ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಎಲ್ಲಾನು ಟೈಮ್ ಬೇಸ್ಡ್ ಪೇಮೆಂಟ್ ಕೊಡ್ತಾ ಇದ್ದಾರೆ. ಅದಕ್ಕೇನೆ ಓಟಿ ಅಂತ ಇರುತ್ತೆ. ಓಟಿ ಹೆಚ್ಚಿಗೆ ನೀವು ಓವರ್ ಟೈಮ್ ಕೆಲಸ ಮಾಡಿದ್ರೆ ಅದಕ್ಕೆ ಪೇಮೆಂಟ್ ಬೇರೆ ಮತ್ತೆ. ಸೊ ದಟ್ ಈಸ್ ದಿ ಟು ಡಿಸೈಡ್ ಹೌ ಮಚ್ ಅಮೌಂಟ್ ಟು ಬಿ ಪೇಡ್ ಫಾರ್ ಅ ಪರ್ಟಿಕ್ಯುಲರ್ ವರ್ಕರ್ಸ್. ಸೊ ಅದನ್ನ ಗೊತ್ತಾಗಬೇಕಂತಂದ್ರೆ that is also one of the aims of the estimation. The next one is it helps to decide whether a particular material should be purchased from the market or to be manufactured. ಇದಕ್ಕೂ ಕೂಡ ನಿಮ್ಗೆ ಏಮ್, ದಿಸ್ ಇಸ್ ಒನ್ ಆಫ್ ದ ಏಮ್. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರಿ, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಮ್ಯಾನುಫ್ಯಾಕ್ಚರಿಂಗ್ ಎ ಪೆನ್, ಆ ಪೆನ್ ನಿಬ್ ಇರುತ್ತಲ್ಲ, ದಟ್ ನಿಬ್ ಅನ್ನ you need to manufacture in your own company, or that nib can I bring it directly from some other company. ನನ್ನ ಕಂಪನಿಯಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನನಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೋ, ಅಥವಾ ಡೈರೆಕ್ಟ್ ಬೇರೆ ಕಂಪನಿಯಿಂದ ತರಿಸ್ಬಿಟ್ಟು ಅಸೆಂಬಲ್ ಮಾಡಿಬಿಟ್ರೆ ಜಾಸ್ತಿ ಪ್ರಾಫಿಟ್ ಆಗುತ್ತೋ. ಅಂದ್ರೆ ಆ ಮಟೀರಿಯಲ್ ಅನ್ನ ನೀವೇ ತರಿಸ್ಬೇಕು ಹೊರಗಡೆಯಿಂದ, ಅಥವಾ
ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಒಳ್ಳೇದು. ಇವು ಎರಡನ್ನೂ ಡಿಸೈಡ್ ಮಾಡ್ಲಿಕ್ಕೆ ದ ಎಸ್ಟಿಮೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಸ್ಟಿಮೇಶನ್, ಕಾಸ್ಟ್ ಎಸ್ಟಿಮೇಶನ್ ಮಾಡಿದ ಮೇಲೆನೆ ಗೊತ್ತಾಗುತ್ತೆ ನಿಮ್ಗೆ, ನಾನು ಹೊರಗಡೆ ತಂದ್ರೆ ಇಷ್ಟು ಬೀಳುತ್ತೆ, ನಂದು ಕಂಪ್ನಿಯಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಇಷ್ಟ ಆಗುತ್ತೆ, ಸೊ ದ ಪ್ರಾಫಿಟ್ ನನ್ಗೆ ಎದರಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ, then you can easily decide whether to bring it from the other company or I can manufacture the in my own company. So to decide ಇದನ್ನ ಡಿಸೈಡ್ ಮಾಡ್ಲಿಕ್ಕೆ the estimation is the aim of the estimation. So these are the 6 aims of the estimation. This is also very important question, repeatedly asked in the question paper. Write the aims of the estimation. So this is asked question repeatedly in the exam. Write the aims of the estimation. ಒಂದೆರಡು ಕ್ವಶನ್ ಪೇಪರ್ ಅಲ್ಲಿ ಏನ್ ಕೇಳಿದಾನೆ, ಡಿಫೈನ್ ಎಸ್ಟಿಮೇಶನ್ ಅಂಡ್ ರೈಟ್ ದಿ ಏಮ್ಸ್ ಆಫ್ ದ ಎಸ್ಟಿಮೇಶನ್ ಅಂತ ಕೇಳಿದಾನೆ. ಆರ್ ಸಮ್ ಕ್ವಶನ್ ಪೇಪರ್ ಅಲ್ಲಿ ಡಿಫೈನ್ ಎಸ್ಟಿಮೇಶನ್ ಅಂಡ್ ಆಲ್ಸೋ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಎಸ್ಟಿಮೇಶನ್ ಅಂತ ಕೇಳಿದಾನೆ, ರೈಟ್? ಸೊ ದೀಸ್ ಆರ್ ದ 5 aims of the estimation. So you have to remember these are the 5 aims of estimation. Then next we will see what are the qualities of estimators. Next one is what are the qualities of estimator. Estimator andre yaru? Who is the estimator now? No, who is the estimator? Estimation is a process. It is art or where you are going to estimate the cost before actually the product gets manufactured, right? So estimation and estimator. Estimator is a person who estimates the cost of that product before manufacturing. Estimator ಅಂದ್ರೆ ಯಾರು? ಆ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಆಗೋಕಿನ ಮುಂಚೆ ಇಷ್ಟ ಆಗುತ್ತೆ ಅಂತ ಯಾರು ಅದನ್ನ ಲೆಕ್ಕ ಮಾಡ್ತಾನಲ್ಲ ಅವನಿಗೆ ಎಸ್ಟಿಮೇಟರ್ ಅಂತ ಕರಿತೀವಿ ನಾವು. ಅರ್ಥ ಆಗ್ತಾ ಇದೆ? ಎಸ್ಟಿಮೇಶನ್ ನಾವು ಮಾಡ್ತಾನ, ಪರ್ಸನ್ ಇರ್ತಾನೆ ಕಂಪ್ನಿ ಒಳಗನೆ ಜಾಬ್ ಒಂದು, ಅದ ಕೆಲಸ ಏನಂದ್ರೆ ಎಸ್ಟಿಮೇಶನ್ ಮಾಡುವ, ಈ ಪ್ರಾಡಕ್ಟ್ ಗೆ ಇಷ್ಟ ಆಗುತ್ತೆ ಅನ್ನೋದನ್ನ ನಾವು ಎಸ್ಟಿಮೇಶನ್ ಮಾಡ್ತಿರ್ತಾನೆ. ಯಾರು ಎಸ್ಟಿಮೇಶನ್ ಮಾಡ್ತಾರಲ್ಲ ಅವನಿಗೆ ನಾವೇನಂತ ಕರಿತೀವಿ? ಎಸ್ಟಿಮೇಟರ್ ಅಂತ ಕರಿತೀವಿ. ಆ ಎಸ್ಟಿಮೇಟರ್ ಏನ್ ಕ್ವಾಲಿಟೀಸ್ ಇರ್ಬೇಕಪ್ಪ? ವಾಟ್ ಆರ್ ದ ಕ್ವಾಲಿಟೀಸ್ ದಟ್ ಎಸ್ಟಿಮೇಟರ್ ಹ್ಯಾಸ್? ಎಸ್ಟಿಮೇಟರ್ ಯಾವ ಕ್ವಾಲಿಟೀಸ್ ಇರ್ಬೇಕು ಈಗ? So that is the next topic, qualities of an estimator. This is also important. So many question papers it is asked, what are the qualities of estimator? So estimator qualities ಏನು ಇರ್ಬೇಕಪ್ಪ? ಏನಿರ್ಬೇಕಾ ಎಸ್ಟಿಮೇಟರ್? ಏನಿರ್ಬೇಕು ಕ್ವಾಲಿಟೀಸ್? ಏನಿರ್ಬೇಕು? ಓಕೆ, ಗುಡ್. ನೆಕ್ಸ್ಟ್. ಓಕೆ, ಸರಿ. ಓಕೆ, ಅದು ಜಾಸ್ತಿ ಅನ್ಸೋದು ಇಟ್ ಇಸ್ ನಾಟ್ ಕ್ವಾಲಿಟೀಸ್ ಆಫ್ ಎಸ್ಟಿಮೇಟರ್. ಎಸ್ಟಿಮೇಟರ್ ಅಂದ್ರೆ ಇವ ಎಸ್ಟಿಮೇಶನ್ ಮಾಡೋನ್ ಹತ್ರ ಏನಿರ್ಬೇಕು? Yes, that is a very good one. You should have some experience. That is correct. Next. That's effort is experience is required for a person. So before ಅವನಿಗೆ ಎಸ್ಟಿಮೇಶನ್ ಮಾಡಿದ ಅನುಭವ ಇತ್ತು ಅಂತಂದ್ರೆ he can accurately estimate the cost of that product. The next one. ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಆಯ್ತಪ್ಪ, ನೀವು ಏನೋ ಒಂದು ಫಾರ್ ಎಕ್ಸಾಂಪಲ್ ಈ ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅನ್ಕೊಂಡ್ರೆ, ನಾನು ಒಬ್ಬ ಫಾರ್ಮರ್ ತಗೊಂಬಂದು ಈ ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಕ್ ಎಸ್ಟಿಮೇಶನ್ ಏನಾಗತ್ತೆ ಹೇಳ್ರಪ್ಪ ಅಂದ್ರೆ ಅವ ಎಸ್ಟಿಮೇಶನ್ ಮಾಡಕ್ಕಾಗತ್ತ? ಒಬ್ಬ ರೈತನ ಕರ್ಕೊಂಬಂದು ಎಸ್ಟಿಮೇಶನ್ ಮಾಡಂದ್ರೆ ಎಸ್ಟಿಮೇಶನ್ ಮಾಡ್ತಾನ ಪ್ರಾಡಕ್ಟ್ ಎಸ್ಟಿಮೇಶನ್ ಎಷ್ಟಾಗತ್ತಂತ? ನೋ, ಇಟ್ ಇಸ್ ನಾಟ್ ಪಾಸಿಬಲ್. ದೆನ್ ಎಸ್ಟಿಮೇಶನ್ ಮಾಡ್ಬೇಕಂತಂದ್ರೆ he must be able to read and understand drawings. That is first importance. ನಮಗಲ್ಲಿ ಅವನಿಗೆ ಆ ಡ್ರಾಯಿಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಬರ್ಬೇಕು ಅವನಿಗೆ. Yes, he should be very much learner. So ಅದಕ್ಕೆ ಹೆಂಗಂತಂದ್ರೆ able to read and understand the drawings. Sometimes we call it as a drawings and some people they will call that as the blueprints. ಬ್ಲೂಪ್ರಿಂಟ್ಸ್ ಅಂತ ಕರೀತಾರೆ. ಆ ಡ್ರಾಯಿಂಗ್ ಅನ್ನ ರೀಡ್ ಮಾಡ್ಲಿಕ್ಕೆ ಬರ್ಬೇಕು ಅವನಿಗೆ ಪರ್ಫೆಕ್ಟ್ ಆಗಿ, ಅಂದ್ರೇನೆ ಗೊತ್ತಾಗುತ್ತೆ ಅವನಿಗೆ ನಾವ್ ಎಷ್ಟು ಮೆಟೀರಿಯಲ್ ಅನ್ನ ರಿಮೂವ್ ಮಾಡ್ಬೇಕು, ರಾ ಮೆಟೀರಿಯಲ್ ಎಷ್ಟು ತಗೋಬೇಕು ಅನ್ನೋದು ಗೊತ್ತಾಗುತ್ತೆ ಅವನಿಗೆ.
So first and foremost important quality of estimator is he must be able to read and understand drawings and blueprints well. This is the first quality, right? Then what is the second quality means he must have good knowledge of different machines. That is also very important, right? ಆ ಮಷಿನ್ಸ್ ಬಗ್ಗೆ ನಾಲೆಜ್ ಇರ್ಬೇಕು ಅವನಿಗೆ. ಅಂಡ್ ನಾಟ್ ಓನ್ಲಿ ದ ಮಷಿನ್ಸ್ ಬಗ್ಗೆ ಅಷ್ಟೇ ಅಲ್ಲ, ದೆನ್ ಹಿ ಶುಡ್ ಹಾವ್ ದೇರ್ ಆಪರೇಷನ್ಸ್ ಬಗ್ಗೆನೂ ನಾಲೆಜ್ ಇರಬೇಕು. ಆ ಮಷಿನ್ ಯಾವ ಆಪರೇಷನ್ಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಅವನಿಗೆ ನಾಲೆಜ್ ಇರಬೇಕು. ಆ ಆಪರೇಷನ್ಸ್ ನಾಲೆಜ್ ಇದ್ರೆ ಅಷ್ಟೇ ಸಾಲಂಗಿಲ್ಲ, ಆ ಆಪರೇಷನ್ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದನ್ನು ಗೊತ್ತಿರ್ಬೇಕು ಅವನಿಗೆ. ಸೊ ದಟ್ ಈಸ್ ದ ಕ್ವಾಲಿಟೀಸ್ ಆಫ್ ಎನ್ ಎಸ್ಟಿಮೇಟರ್. He must have good knowledge of different machines, their operations, and operation timings for the products being manufactured. This is the second quality of an estimator. Next one is he should have good knowledge of the use of proper tools, jigs, and fixtures. ಯಾವ ಟೂಲ್ ಅನ್ನ ನಾವು ಯೂಸ್ ಮಾಡಬೇಕು, ಯಾವ ಜಿಗ್ಸ್ ಅನ್ನ ಯೂಸ್ ಮಾಡಬೇಕು, ಯಾವ ಫಿಕ್ಸ್ಚರ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾಲೆಜ್ ಇರಬೇಕು. So that is also very important. The next, he must have good knowledge of market prices of different materials required in the manufacture. ಮಾರ್ಕೆಟ್ ಅಲ್ಲಿ ಏನ್ ರೇಟ್ಸ್ ಇದೆ, ಎಲ್ಲಿ ತಗೊಂಡ್ರೆ ರೇಟ್ ಕಡಿಮೆ ಆಗತ್ತೆ ಅನ್ನೋದು ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ರೇಟ್ಸ್ ಕೂಡ ಅವನಿಗೆ ಗೊತ್ತಿರಬೇಕು. Then only he can estimate it, right? Then next one, he must have good knowledge about the wage rates of all types of workers. ಅಲ್ಲಿ ಕೆಲಸ ಮಾಡ್ತಕ್ಕಂತ ಎಲ್ಲಾ ವರ್ಕರು ಸ್ಯಾಲರಿ ಎಷ್ಟು ಕೊಡ್ತೀವಿ ಅನ್ನೋದನ್ನು ಕೂಡ ಅವನಿಗೆ ಗೊತ್ತಿರಬೇಕು. ಗೊತ್ತಿತ್ತಂದ್ರೆ ಅವನಿಗೆ ಎಸ್ಟಿಮೇಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅಂದ್ರೆ ಈ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಈ ಎಂಪ್ಲಾಯಿ 8 hours ತಗೋತಾನೆ, ದೆನ್ ಅವನಿಗೆ ನಾವ್ ಎಷ್ಟು ಸ್ಯಾಲರಿ ಕೊಟ್ಟಿರ್ತೀವಿ ಅದು ಗೊತ್ತಿತ್ತಂದ್ರೆ ಈ ಕ್ಯಾನ್ ಆಡ್ ದಟ್ ಟು ದ ಎಸ್ಟಿಮೇಷನ್. ಮಾಡ್ಬೇಕಾದಾಗ ಆಡ್ ಮಾಡಬಹುದು ಅವನು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕ್ವಾಲಿಟೀಸ್ ಆಫ್ ಆನ್ ಎಸ್ಟಿಮೇಟರ್. ದ ನೆಕ್ಸ್ಟ್, he should have good knowledge about different allowances of time. ಡಿಫರೆಂಟ್ ಅಲೋವೆನ್ಸಸ್ ಅಲ್ಲಿನೂ ಕೂಡ ಅವನಿಗೆ ನಾಲೆಜ್ ಇರಬೇಕು. ಸೊ ಯಾವ್ದು ನಾವು ಅಲೋವೆನ್ಸ್, ಫಾರ್ ಎಕ್ಸಾಂಪಲ್ ಯು ಆರ್ ಮ್ಯಾನುಫ್ಯಾಕ್ಚರಿಂಗ್ ವಿತ್ ಅಕ್ಯುರಸಿ ಆಫ್ 0.01 ಅಕ್ಯುರಸಿಯಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರಿ ಅಂತಂದ್ರೆ, ಸೊ ಅಷ್ಟು ಅಕ್ಯುರಸಿ ಬರ್ಬೇಕಾಯ್ತಪ್ಪ ಅಂತಂದ್ರೆ ನಾನು ಯಾವ ಟೂಲ್ ಅನ್ನ ಯೂಸ್ ಮಾಡಬೇಕು, ಯಾವ ಮಷಿನ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಅವನಿಗೆ ಗೊತ್ತಿರಬೇಕು, ಯಾರು ಎಸ್ಟಿಮೇಟರ್ಗೆ. ಅಂಡ್ ನೆಕ್ಸ್ಟ್, ದಟ್ ಈಸ್ ಪರ್ಸನಲ್ ಅಲೋವೆನ್ಸ್, ಫಟಿಗ್ ಅಲೋವೆನ್ಸ್, ಟೂಲ್ ಚೇಂಜಿಂಗ್ ಅಲೋವೆನ್ಸ್, ಗ್ರೈಂಡಿಂಗ್ ಅಲೋವೆನ್ಸ್ ಅಂಡ್ ಚೆಕಿಂಗ್ ಅಲೋವೆನ್ಸಸ್. ಇವೆಲ್ಲ ಅಲೋವೆನ್ಸಸ್ ಬಗ್ಗೆ ನಾಲೆಜ್ ಇರ್ಬೇಕು ಅವನಿಗೆ. ದೆನ್ ನೆಕ್ಸ್ಟ್ ಒನ್, he must have good knowledge about the cutting speeds. ಕಟ್ಟಿಂಗ್ ಸ್ಪೀಡ್ಸ್ ಬಗ್ಗೆ ನಾಲೆಜ್ ಇರ್ಬೇಕು ಅವನಿಗೆ. ವೈ ಕಟ್ಟಿಂಗ್ ಸ್ಪೀಡ್ಸ್? when the cutting speed increases, time taken is less. Cutting speed decreases, time taken is more. ಸೊ ಕಟ್ಟಿಂಗ್ ಸ್ಪೀಡ್ ಕಡಿಮೆ ಕೊಟ್ರೆ ಏನಾಗುತ್ತೆ ಮತ್ತು ಜಾಸ್ತಿ ಕೊಟ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ಗೊತ್ತಿರ್ಬೇಕು, ರೈಟ್? ಸೊ ಅವಾಗ ಕಡಿಮೆ ಕೊಟ್ರೆ ಏನಾಗುತ್ತೆ, the finish surface will be rough. When you give the high speed, the finished surface will be smooth. Alva? So that is very important. So that high speed kottaga ಮತ್ತು low speed kottaga, that affects the quality of the product. ಅದು ಅವನಿಗೆ ಗೊತ್ತಿರಬೇಕು. So that is one more important. Then next one is feed rates. Speed, feed and depth of cut. ಇವು ಎಲ್ಲರ ಬಗ್ಗೆನೂ ಗೊತ್ತಿರ್ಬೇಕು ಅವನಿಗೆ. ಎಷ್ಟು ಡೆಪ್ತ್ ಕಟ್ ಕೊಡ್ಬೇಕು, ನಾನು ಒಂದ್ಸರಿ ನೀನು ಡೆಪ್ತ್ ಕಟ್ ಕೊಡ್ಬೇಕಾದಾಗ ಎಷ್ಟು ಕೊಡಬೇಕು. ಸೊ ದೀಸ್ ಆಲ್ ಕ್ಯಾಲ್ಕುಲೇಷನ್ಸ್ ಯು ವಿಲ್ ಡೂ ಇಟ್ ಇನ್ ದ ಫರ್ದರ್ ಚಾಪ್ಟರ್ಸ್. ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀವಿ ನೀವು. ನಾ ಎಷ್ಟು ಸ್ಪೀಡ್ ತಗೋಬೇಕು, ಡೆಪ್ತ್ ಆಫ್ ಕಟ್ ಹೆಂಗ್ ಕಂಡುಹಿಡಿಯಬೇಕು, ಸೊ ಹೌ ಟು ಸೆಲೆಕ್ಟ್ ದಿ ಫೀಡ್ ರೇಟ್. ಸೊ ದೀಸ್ ಆರ್ ಆಲ್ ಯು ವಿಲ್ ಕ್ಯಾಲ್ಕುಲೇಟ್ ಇನ್ ದ ಫರ್ದರ್ ಚಾಪ್ಟರ್ಸ್, ರೈಟ್? ಅದ್ರ ಬಗ್ಗೆ ಅವನಿಗೆ ಗೊತ್ತಿರಬೇಕು. ದೆನ್ ನೆಕ್ಸ್ಟ್, ಹಿ ಮಸ್ಟ್ ಬಿ ಎ ವೆಲ್ ಕ್ವಾಲಿಫೈಡ್ ಅಂಡ್ ಟ್ರೈನ್ಡ್ ಟೆಕ್ನಿಕಲ್ ಪರ್ಸನ್ and must be able to suggest new methods of production to reduce the production cost. ಅವನಿಗೆ ಟೆಕ್ನಿಕಲ್ ಮನುಷ್ಯ ಇರಬೇಕು. ಮೀನ್ಸ್ ದ ಬ್ಯಾಕ್ ಗ್ರೌಂಡ್ ಶುಡ್ ಬಿ ಇಂಜಿನಿಯರಿಂಗ್ ಪರ್ಸನ್. ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇತ್ತಂತಂದ್ರೆ ಒಬ್ಬ MBA ಕಲ್ತವ್ ಬಂದು ಇಂಜಿನಿಯರಿಂಗ್ ಎಲ್ಲಾ ಕಲಿಯಕ್ ಆಗಂಗಿಲ್ಲ. ಬಟ್ ದ ಇಂಜಿನಿಯರ್ ಪರ್ಸನ್ ಕ್ಯಾನ್ ಲರ್ನ್ MBA ಥಿಂಗ್ಸ್, ಹೌ ಟು ಮ್ಯಾನೇಜ್ ಪೀಪಲ್, ಸೊ ದ ಹೌ ಟು ಆರ್ಗನೈಸ್ ದೀಸ್ ಥಿಂಗ್ಸ್ ಹಿ ಕ್ಯಾನ್ ಲರ್ನ್. ದ ಇಂಜಿನಿಯರ್ ಪರ್ಸನ್ ಕ್ಯಾನ್ ಲರ್ನ್, ಬಟ್ the management person can't learn the engineering things. So ಅದಕ್ಕೆ ಅವನಿಗೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, he should be technically learned person. ಯಾರು ಎಸ್ಟಿಮೇಟರ್ ಟೆಕ್ನಿಕಲಿ ಅವನು ಕಲ್ತವನಾಗಿರ್ಬೇಕು. That is the one more the aims of an estimator. Next one is he must know the official account classification. Official account classification ಕೂಡ ಅವನಿಗೆ ಗೊತ್ತಿರ್ಬೇಕು. ಅಂದ್ರೆ ಯಾವ ಹೆಡ್ ಅಲ್ಲಿ ಈ ಅಮೌಂಟ್ ಅನ್ನ ನಾನು ಹಾಕ್ಬೇಕು, ಯಾವ ಹೆಡ್ ಅಲ್ಲಿ ಇದನ್ನ ತೆಗಿಲಿಕ್ಕೆ ಬರುತ್ತೆ.
ಸೊ ಆಫೀಸಿಯಲಿ ಅಕೌಂಟ್ಸ್ ಅನ್ನು ಏನ್ ಮೇಂಟೈನ್ ಮಾಡ್ತಿರ್ತಾರಲ್ಲ ಕಂಪ್ನಿಯಲ್ಲಿ, ಅದ್ರ ಬಗ್ಗೆನೂ ಕೂಡ ಅವನಿಗೆ ನಾಲೆಜ್ ಇರಬೇಕು. ದ ನೆಕ್ಸ್ಟ್ ಒನ್, he must know the procedure for conducting time and motion study. ಟೈಮ್ ಅಂಡ್ ಮೋಷನ್ ಸ್ಟಡಿಯನ್ನ ನಾ ಹೆಂಗ್ ಮಾಡ್ಬೇಕು ಅನ್ನೋದು ಪ್ರೊಸೀಜರ್ ಅವನಿಗೆ ಗೊತ್ತಿರಬೇಕು. ಟೈಮ್ ಸ್ಟಡಿ ಐ ಟೋಲ್ಡ್ ಯು ಆಲ್ರೆಡಿ, ಫ್ರಮ್ ಮಷಿನ್ ಟು ಮಷಿನ್ ಆಪರೇಷನ್ಸ್ ಶಿಫ್ಟ್ ಆಗ್ತಾ ಇರಬೇಕಾದಾಗ ನಾನು ಎಲ್ಲಿ ಆ ಮಷಿನ್ ಅನ್ನ ಫಿಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವನಿಗೆ ಗೊತ್ತಿರಬೇಕು. ಅದು ಗೊತ್ತಿತ್ತಂದ್ರೆ ಮಾತ್ರ ಅವನು ಟೈಮ್ ಸ್ಟಡಿ ಮಾಡ್ಲಿಕ್ಕೆ ಆಗುತ್ತೆ. ದ ನೆಕ್ಸ್ಟ್ ಒನ್ ಈಸ್, he should also have good knowledge about the business matters. ಸೊ ಬಿಸ್ನೆಸ್ ಮ್ಯಾಟರ್ಸ್ ಬಗ್ಗೆನೂ ಅವನಿಗೆ ಗೊತ್ತಿರಬೇಕು. The next, he must cooperate with other departments, that too especially with production, design, planning and sales departments. ಅಂದ್ರೆ ಅವ್ನು ಸುಮ್ಮನೆ ಎಸ್ಟಿಮೇಷನ್ ಮಾಡೋದಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಜೊತೆ ಅವನಿಗೆ ಕೋಆಪರೇಟ್ ಇರಬೇಕು. ಎಲ್ಲಾ ಡಿಪಾರ್ಟ್ಮೆಂಟ್ ಜೊತೆ ಗುಡ್ ರಿಲೇಷನ್ ಇತ್ತಂದ್ರೆ ದೆನ್ ನೆಕ್ಸ್ಟ್ ಈಸಿಲಿ he can communicate with other departments to get the information. ಸೊ ಇನ್ಫಾರ್ಮೇಶನ್ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಅವನು ಕೇಳಬಹುದು. ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಯಾಕೆ ಕೇಳಬಹುದು? ಡಿಸೈನ್ ಡಿಪಾರ್ಟ್ಮೆಂಟ್ ಗೆ ಡಿಸೈನ್ ಚೇಂಜ್ ಮಾಡಕ್ ಆಗತ್ತಿಲ್ಲ ಅಂತ ಕೇಳಬಹುದು. ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಡಿಪಾರ್ಟ್ಮೆಂಟ್ ಗೆ ಬೇರೆ ಮೆಥಡ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಆಗತ್ತಿಲ್ಲ ಕೇಳಬಹುದು. ಯಾಕಂದ್ರೆ ನಾವು ಕಾಸ್ಟ್ ಅನ್ನ ಕಡಿಮೆ ಮಾಡಬೇಕಾಗಿರುತ್ತೆ ಪ್ರಾಡಕ್ಟ್ ಗೆ. ದ ಇಂಪಾರ್ಟೆಂಟ್ ಈಸ್ ಆಲ್ವೇಸ್ ಯು ಥಿಂಕ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ದೇ ಆಲ್ವೇಸ್ ಥಿಂಕ್ ಆಫ್ ಲೆಸ್ ಕಾಸ್ಟ್ ಅಂಡ್ ಹೈ ಕ್ವಾಲಿಟಿ. ಆ ತರ ಥಿಂಕ್ ಮಾಡ್ತಾ ಇರ್ತಾರೆ. ನಾವು ಅದೇ ರೀತಿ ಮಾಡ್ತೀವಿ. ಎಲ್ಲಾದ್ರೂ ನಾವ್ ಏನ್ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ಕಡಿಮೆ ರೇಟ್ ನೇ ನೋಡ್ತೀವಿ, ಬಟ್ಟಿ ಚಲೋ ಇರ್ಬೇಕಂತೀವಿ. ನಾವು ಬಟ್ಟಿ ತಗೊಳಕ್ ಹೋಗಿದ್ವಿ ಅನ್ಕೊಂಡ್ ಟಿ ಶರ್ಟ್ ತಗೋಬೇಕಾಗಿತ್ತು ಅಂದ್ರೆ ಹಿಂಗ್ ಹಿಡಿದ್ ನೋಡ್ತೀವಿ, ಕೈಯಲ್ಲಿ ನೋಡ್ತೀವಿ, ರೇಟ್ ಕೇಳ್ತೇವೆ ಅವನಿಗೆ 200 rupees ಅಂತ ಅಂದ್ರೆ ಇದು ಬಟ್ಟೆ ಸರಿ ಇಲ್ಲಲ್ಲ ಅಂತ 200 rupees ನಾಗ ಏನ್ ಕೊಡ್ಬೇಕು ನಿಮ್ಗೆ? ಸೊ ದಟ್ ಈಸ್ ಆಲ್ವೇಸ್ ಯು ಹ್ಯಾವ್ ಟು ಲುಕ್ ಫಾರ್ ದಿ ಲೆಸ್ ಪ್ರೈಸ್, ಹೈ ಕ್ವಾಲಿಟಿ ಅಂಡ್ ಹೈ ಪ್ರಾಫಿಟ್. ಸೊ ಆ ತರ ಮಾಡೋದು. ಸೊ ದಟ್ ಈಸ್ ದೀಸ್ ಆರ್ ಆಲ್ ದಿ 12 points are there. These are all the 12 points you have to remember. These are the qualities of an estimator repeatedly asked in the question paper. And the next one is, what is the functions of an estimator now? ಈ ಫಂಕ್ಷನ್ಸ್ ಏನಪ್ಪ ಎಸ್ಟಿಮೇಟರ್ ಫಂಕ್ಷನ್ಸ್? ಸ್ಟಿಲ್ ನಾವು ಯು ಹ್ಯಾವ್ ಸೀನ್ ದಿ ಕ್ವಾಲಿಟೀಸ್ ನಾವು. ಈಗ ಅವನ ಕೆಲಸ ಏನು? ಕೆಲಸ ಏನು ಅಂತಂದ್ರೆ ಆಲ್ಮೋಸ್ಟ್ ದ ಸಿಮಿಲರ್ ಟು the qualities of an estimator. So the first, to prepare estimate on request from sales department or from production department ಮತ್ತೆ ಸೇಲ್ಸ್ ಡಿಪಾರ್ಟ್ಮೆಂಟ್ ಏನ್ ಕೊಟ್ಟಿರ್ತಾರ ಅದರ ಬಗ್ಗೆ ಸ್ಟಡಿ ಮಾಡಿ ಅದಕ್ಕೆ ಡಿಟೇಲ್ ಆಗಿ ಎಸ್ಟಿಮೇಷನ್ ಮಾಡೋದು. ದಟ್ ಇಸ್ ದಿ ಫಂಕ್ಷನ್ ಆಫ್ an estimator. The next one is to consult production department, purchase department and other connected departments. ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಜೊತೆನ ಕನೆಕ್ಟ್ ಮಾಡಿ ಕೇಳಿ, ಸೊ ಅದನ್ನೆಲ್ಲನೂ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡೋದು ಯಾರಪ್ಪ ಅಂತಂದ್ರೆ ದಟ್ ಇಸ್ ಎಸ್ಟಿಮೇಟರ್. ದಟ್ ಇಸ್ ಒನ್ ಆಫ್ ದಿ ಫಂಕ್ಷನ್ಸ್ ಆಫ್ ಅಗೇನ್ ದಿ ಎಸ್ಟಿಮೇಟರ್ ಫಂಕ್ಷನ್ ಹಿಯರ್. ದ ನೆಕ್ಸ್ಟ್, ಟು ಕನ್ಸಲ್ಟ್ ದಿ ರೆಫರೆನ್ಸ್ ಫೈಲ್ಸ್ ಆಫ್ ಹಿಸ್ ಓನ್ ಸೆಕ್ಷನ್ ಫಾರ್ ಫೈಂಡಿಂಗ್ ಕಾಸ್ಟ್ ಆಫ್ ಮಟೀರಿಯಲ್ಸ್ ನೀಡೆಡ್. ನೋಡಿ ಅವನ ಫಂಕ್ಷನ್ ಏನು? ಆ ತರ ಡಿಸೈನ್ ತುಂಬಾ ಮಾಡಿರ್ತಾರೆ, ಎಸ್ಟಿಮೇಷನ್ ಮುಂಚೆ ಎಲ್ಲಾ ಮಾಡಿರ್ತಾರೆ, ಆ ಫೈಲ್ ಎಲ್ಲಿದೆ ಅದನ್ನ ತಗೊಂಡ್ಬಿಟ್ಟು ಸ್ಟಡಿ ಮಾಡೋದು ಅವನ ಕೆಲಸ, ಎಸ್ಟಿಮೇಟರ್ ಕೆಲಸ. ದೆನ್ ನೆಕ್ಸ್ಟ್, ಟು ಕಲೆಕ್ಟ್ ದಿ ಇನ್ಫಾರ್ಮೇಶನ್ಸ್ ರಿಲೇಟೆಡ್ ಟು ಇಂಜಿನಿಯರಿಂಗ್ ಡಿಸೈನ್ ಅಂಡ್ ಸ್ಪೆಸಿಫಿಕೇಶನ್ ಆಫ್ ದಿ ಪ್ರಾಡಕ್ಟ್, ದೆನ್ ಮ್ಯಾನುಫ್ಯಾಕ್ಚರಿಂಗ್ ಮೆಥಡ್ಸ್ ಆರ್ ಪ್ರೊಸೀಜರ್ಸ್, ಟೂಲ್ಸ್, ಇಕ್ವಿಪ್ಮೆಂಟ್ ರಿಕ್ವೈರ್ಡ್ ಅಂಡ್ ಮಟೀರಿಯಲ್ ಹ್ಯಾಂಡ್ಲಿಂಗ್. ಇದು ಎಲ್ಲಾನು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಬೇಕು. ದಟ್ ಈಸ್ ದಿ ಫಂಕ್ಷನ್ ಆಫ್ ದಿ ಎಸ್ಟಿಮೇಟ್. ಫಸ್ಟ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಬೇಕು. ಅವನು ಕಲೆಕ್ಟ್ ಮಾಡಿದ ಮೇಲೆ ದೆನ್ ಹಿ ಹ್ಯಾಸ್ ಟು ಸಿಟ್ ಫಾರ್ ದಿ ಎಸ್ಟಿಮೇಷನ್. The next one is to collect informations and use them for preparation of estimates related to tool, equipment and pattern cost, transportation cost, profits. ಆಮೇಲೆ ಇದರ ಬಗ್ಗೆ ಎಲ್ಲ ಅವನು ಏನ್ ಮಾಡಬೇಕು? ಕಲೆಕ್ಷನ್ ಮಾಡ್ಬೇಕು. ಅವಾಗ ಏನು, ಎಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಷ್ಟಾಗುತ್ತೆ, ಪ್ಯಾಟರ್ನ್ ಕಾಸ್ಟ್ ಎಷ್ಟಾಗುತ್ತೆ, ಇಕ್ವಿಪ್ಮೆಂಟ್ ಅಂಡ್ ಪ್ಯಾಟರ್ನ್ ಕಾಸ್ಟ್ ಎಷ್ಟಾಗುತ್ತೆ, ಪ್ರಾಫಿಟ್ಸ್ ಎಷ್ಟು ಆಡ್ ಮಾಡಬೇಕು. ಸೊ ದೀಸ್ ಆರ್ ಆಲ್ ಇನ್ಫಾರ್ಮೇಶನ್ಸ್ ಯು ನೀಡ್ ಟು ಕಲೆಕ್ಟ್ ಇಟ್ ಬಿಫೋರ್ ದಿ ಎಸ್ಟಿಮೇಷನ್. ಸೊ ದೀಸ್ ಆರ್ ದಿ ಫಂಕ್ಷನ್ಸ್ ಆಫ್ an estimator. So this question also asked in one of the question paper, what are the functions of an estimator, right? So in the next class we will see the estimating procedure. What is the procedure for estimating, right? So if anybody is having doubts, you can ask now.